ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಆಕಾಶ ರಕ್ಷಣೆ ಇನ್ನಷ್ಟು ಶಕ್ತಿಶಾಲಿಯಾಗ್ತಿದೆ. ರಷ್ಯಾದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. S-400 ಸುದರ್ಶನ ವಾಯುರಕ್ಷಣಾ ವ್ಯವಸ್ಥೆಯ 4ನೇ ಸ್ಕ್ವಾಡ್ರನ್ ಭಾರತಕ್ಕೆ ತಲುಪಿದೆ ಮತ್ತು ಇದು ಕೇವಲ ಒಂದು ಡೆಲಿವರಿ ಅಲ್ಲ ಸ್ನೇಹಿತರೆ. ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಇವತ್ತು ಆ ಕಥೆಯನ್ನು ಸಂಪೂರ್ಣವಾಗಿ ನಿಮಗೆ ಹೇಳ್ತೇನೆ. ಕೆಲವು ದಿನಗಳ ಹಿಂದೆ S-400 ಸುದರ್ಶನ ವ್ಯವಸ್ಥೆಯ 4ನೇ ಸ್ಕ್ವಾಡ್ರನ್ ರಷ್ಯಾದಿಂದ ಹಡಗಿನಲ್ಲಿ ಭಾರತಕ್ಕೆ ಬಂದಿದೆ. ರಕ್ಷಣಾ ಮೂಲಗಳ ಪ್ರಕಾರ ಇದನ್ನು ಶೀಘ್ರದಲ್ಲೇ ಆಪರೇಷನಲ್ ಏರಿಯಾದಲ್ಲಿ ನಿಯೋಜಿಸಲಾಗುತ್ತದೆ. ಅಂದರೆ ಇದು ಬಂದಷ್ಟೇ ವೇಗವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗುತ್ತಿದೆ. ಇದರ ಹಿನ್ನೆಲೆ ನೋಡಿದರೆ 2018ರಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ಆಯಿತು. 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿಸಲು ಬರೋಬ್ಬರಿ $5.43 ಬಿಲಿಯನ್, ಅಂದರೆ ಸುಮಾರು 45,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಯಿತು. ಮೊದಲ 3 ಸ್ಕ್ವಾಡ್ರನ್ಗಳು 2 ವರ್ಷಗಳ ಹಿಂದೆಯೇ ಬಂದಿದ್ದವು. ಆದರೆ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣ 4ನೇ ಮತ್ತು 5ನೇ ಸ್ಕ್ವಾಡ್ರನ್ಗಳು ತಡವಾಗಿದ್ದವು. ಈಗ 4ನೇ ಸ್ಕ್ವಾಡ್ರನ್ ಬಂದಿದೆ. 5ನೇ ಸ್ಕ್ವಾಡ್ರನ್ 2027ರಲ್ಲಿ ಬರುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಈಗ ಇಲ್ಲಿ ಒಂದು ರೋಮಾಂಚಕ ವಿಷಯವನ್ನು ಹೇಳಬೇಕು ಸ್ನೇಹಿತರೆ. ಈ S-400 ಸುದರ್ಶನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಿಜಕ್ಕೂ ಅದ್ಭುತ ಕೆಲಸ ಮಾಡಿದೆ. ಪಾಕಿಸ್ತಾನದ ವಾಯುಪಡೆಯ ಒಂದು ಅತ್ಯಂತ ಮೌಲ್ಯಯುತ ನಿಗಾ ವಿಮಾನ, ಅಂದರೆ ಸರ್ವಿಲೆನ್ಸ್ ಏರ್ಕ್ರಾಫ್ಟ್ ಎವಾಕ್ಸ್ 300 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿ ಹಾರಾಡ್ತಿತ್ತು ಮತ್ತು ಈ ಸುದರ್ಶನ ಚಕ್ರ ಅಷ್ಟು ದೂರದಿಂದ ಆ ವಿಮಾನವನ್ನು ಹೊಡೆದುರುಳಿಸಿತು. ಇದು ಸರ್ಫೇಸ್ ಟು ಏರ್ ತಂತ್ರಜ್ಞಾನದ ಅತ್ಯಂತ ಉದ್ದದ ದಾಖಲಾದ ಕಿಲ್ ಎಂದು ಹೇಳಲಾಗ್ತಿದೆ. ಭಾರತ ಮಾತ್ರ ಈ ಕ್ಲಬ್ನಲ್ಲಿ ಇದೆ ಮತ್ತು ಇದನ್ನು ರಣರಂಗದಲ್ಲೇ ಸಾಬೀತು ಮಾಡಲಾಯಿತು. ಇನ್ನೊಂದು ದೊಡ್ಡ ವಿಷಯ ಅಂದರೆ ಈ 4ನೇ ಸ್ಕ್ವಾಡ್ರನ್ನಲ್ಲಿ AI ಇನೇಬಲ್ಡ್, ಅಂದರೆ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಸೇರ್ಪಡೆ ಆಗಿದೆ. ಅದರರ್ಥ ಏನು ಅಂದರೆ ಆಕಾಶದಲ್ಲಿ ಯಾವ ಬೆದರಿಕೆ ಬರುತ್ತಿದೆ, ಅದು ಬ್ಯಾಲಿಸ್ಟಿಕ್ ಮಿಸೈಲಾ, ಡ್ರೋನಾ ಅಥವಾ ಕ್ರೂಸ್ ಮಿಸೈಲಾ ಎಂದು AI ಸ್ವತಃ ಗುರುತಿಸುತ್ತದೆ. ಯಾವ ಗುರಿಯನ್ನು ಮೊದಲು ಹೊಡೆಯಬೇಕು ಎಂದು ಆಪರೇಟರ್ಗೆ ರೆಕಮೆಂಡೇಶನ್ ಕೊಡುತ್ತದೆ. ಆದರೆ ಅಂತಿಮ ನಿರ್ಧಾರ ಯಾವಾಗಲೂ ಮಾನವ ಆಪರೇಟರ್ ಕೈಯಲ್ಲೇ ಇರುತ್ತದೆ. ಇನ್ನು ಮುಂದಿನ ವಿಷಯ ಕೇಳಿದರೆ ನಿಮಗೆ ಇನ್ನಷ್ಟು ಖುಷಿ ಆಗುತ್ತದೆ. ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್, ಅಂದರೆ DAC ಇನ್ನೂ 5 ಹೊಸ S-400 ಸ್ಕ್ವಾಡ್ರನ್ಗಳ ಖರೀದಿಗೆ ಅನುಮತಿ ಕೊಟ್ಟಿದೆ. ಅಂದರೆ ಒಟ್ಟು 10 ಸ್ಕ್ವಾಡ್ರನ್ಗಳು ಭಾರತದ ಆಕಾಶ ಸಂಪೂರ್ಣ ಕಾವಲಿರುತ್ತದೆ. ಜೊತೆಗೆ ಭಾರತ ತನ್ನದೇ ಆದ ವ್ಯವಸ್ಥೆಯನ್ನು ಅಭಿವೃದ್ಧಿ ಕೂಡ ಮಾಡುತ್ತಿದೆ. ಅದರ ಹೆಸರು ಪ್ರಾಜೆಕ್ಟ್ ಕುಶ. ಸುದರ್ಶನ ಚಕ್ರ ಇನಿಷಿಯೇಟಿವ್ ಅಡಿಯಲ್ಲಿ ಭಾರತ S-400ನಂತೆಯೇ ದೂರದ ಡ್ರೋನ್ಗಳನ್ನು ಹೊಡೆಯಬಲ್ಲ ಸ್ವದೇಶಿ ವ್ಯವಸ್ಥೆಯನ್ನೇ ತಯಾರಿಸುತ್ತಿದೆ. ಈ ಯೋಜನೆಯಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ಎಂಬ ಭಾರತೀಯ ರಕ್ಷಣಾ ಕಂಪನಿ ಡೆವಲಪ್ಮೆಂಟ್ ಮತ್ತು ಪ್ರೊಡಕ್ಷನ್ ಪಾರ್ಟ್ನರ್ ಆಗಿ ಕೆಲಸ ಮಾಡುತ್ತಿದೆ. ಸ್ನೇಹಿತರೆ, S-400 ಸುದರ್ಶನ ಕೇವಲ ಒಂದು ಶಸ್ತ್ರಾಸ್ತ್ರ ಅಲ್ಲ, ಇದು ಭಾರತದ ಆಕಾಶ ರಕ್ಷಣೆಯ ಬೆನ್ನೆಲುಬು. ಆಪರೇಷನ್ ಸಿಂಧೂರ್ ರಣರಂಗದಲ್ಲಿ ಸಾಬೀತಾದ ಈ ವ್ಯವಸ್ಥೆ ಇಂದು 4ನೇ ಸ್ಕ್ವಾಡ್ರನ್ನೊಂದಿಗೆ ಇನ್ನಷ್ಟು ಬಲಿಷ್ಠವಾಗಿದೆ ಮತ್ತು ಭಾರತ ಒಂದು ಕಡೆ ರಷ್ಯಾದ ಸಿಸ್ಟಮ್ಗಳನ್ನು ತರ್ತಿದ್ರೆ, ಇನ್ನೊಂದು ಕಡೆ ತನ್ನದೇ ಸ್ವದೇಶಿ ವ್ಯವಸ್ಥೆಯನ್ನು ಕಟ್ತಿದೆ. ಇದುವೇ ನಿಜವಾದ ಆತ್ಮನಿರ್ಭರ ಭಾರತ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಭಾರತೀಯ ವಾಯುಪಡೆ ತನ್ನ ಪ್ರಮುಖ ಸುಖೋಯ್ Su-30 MKI ಯುದ್ಧ ವಿಮಾನಗಳಿಗೆ ಅತ್ಯಾಧುನಿಕ ಟ್ಯಾಲಿಸ್ಮನ್ ಏರ್ಬೋರ್ನ್ ಡಿಫೆನ್ಸ್ ಸೂಟ್ ಅಥವಾ ಟಾಲಿಸ್ಮಾನ್ ADS ಅನ್ನು ಅಳವಡಿಸಲು ಮುಂದಾಗಿದೆ.
ಮಾಹಿತಿಗಳ ಪ್ರಕಾರ ಈ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯನ್ನು ಸುಖೋಯ್ ಸು-30 MKI ಯುದ್ಧ ವಿಮಾನಗಳಲ್ಲಿ ಅಳವಡಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು 2026ರ ಕೊನೆಯ ಭಾಗದಲ್ಲಿ ಭಾರತೀಯ ವಾಯುಪಡೆಯ ಅಧಿಕೃತ ಪರೀಕ್ಷೆಗಳು ನಡೆಯಲಿವೆ. ಗಮನಾರ್ಹ ಸಂಗತಿ ಏನೆಂದರೆ ಟ್ಯಾಲಿಸ್ಮನ್ ವ್ಯವಸ್ಥೆಯನ್ನು ಈಗಾಗಲೇ ಭಾರತೀಯ ನೌಕಾಪಡೆಯ MiG-29K ಯುದ್ಧ ವಿಮಾನಗಳಲ್ಲಿ ಬಳಸಲಾಗುತ್ತಿದೆ. ಇದೀಗ ಅದೇ ತಂತ್ರಜ್ಞಾನವನ್ನು ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳಿಗೂ ವಿಸ್ತರಿಸಲಾಗುತ್ತಿದೆ. ಇದರ ಜೊತೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ LCA ತೇಜಸ್ MK-1A ಹಾಗೂ ಜಾಗ್ವಾರ್ ಸ್ಟ್ರೈಕ್ ವಿಮಾನಗಳಲ್ಲಿಯೂ ಈ ವ್ಯವಸ್ಥೆಯನ್ನು ಅಳವಡಿಸಬಹುದೇ ಎಂಬ ಬಗ್ಗೆ ಅಧಿಕಾರಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಹಾಗಾದರೆ ಈ ಟ್ಯಾಲಿಸ್ಮನ್ ADSನ ವಿಶೇಷತೆ ಏನು? ಸರಳವಾಗಿ ಹೇಳುವುದಾದರೆ ಇದು ಯುದ್ಧ ವಿಮಾನದ ಸುತ್ತಲೂ ಕಾಣದ ಒಂದು ಎಲೆಕ್ಟ್ರಾನಿಕ್ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಶತ್ರುಗಳ ಕ್ಷಿಪಣಿಗಳು ಯಾವುದೇ ದಿಕ್ಕಿನಿಂದ ಬಂದರೂ ಅವುಗಳನ್ನು ಪತ್ತೆ ಹಚ್ಚಿ ತಕ್ಷಣವೇ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಇದಕ್ಕಿದೆ. ಈ ವ್ಯವಸ್ಥೆ ಏರ್ ಟು ಏರ್ ಮತ್ತು ಸರ್ಫೇಸ್ ಟು ಏರ್ ಕ್ಷಿಪಣಿಗಳ ವಿರುದ್ಧ ಸಂಪೂರ್ಣ ರಕ್ಷಣೆಯನ್ನು ಒದಗಿಸುತ್ತದೆ. ಶತ್ರು ಕ್ಷಿಪಣಿಗಳು ಆಕ್ಟಿವ್ ರೆಡಾರ್, ಸೆಮಿ ಆಕ್ಟಿವ್ ರೆಡಾರ್, ಇನ್ಫ್ರಾರೆಡ್ ಅಥವಾ ಎಲೆಕ್ಟ್ರೋ ಆಪ್ಟಿಕಲ್ ಮಾರ್ಗದರ್ಶನದ ವ್ಯವಸ್ಥೆಗಳನ್ನು ಬಳಸುತ್ತಿದ್ದರೂ ಸಹ ಟ್ಯಾಲಿಸ್ಮನ್ ಅವುಗಳ ಪರಿಣಾಮವನ್ನು ನಿಷ್ಕ್ರಿಯಗೊಳಿಸಬಲ್ಲದು. ಅಷ್ಟೇ ಅಲ್ಲ, ಕಮಾಂಡ್ ಗೈಡೆಡ್ ಕ್ಷಿಪಣಿಗಳನ್ನು ಇದು ಎದುರಿಸಬಲ್ಲದು. ಜೊತೆಗೆ ಮಿತ್ರ ರಾಷ್ಟ್ರಗಳ ವಿಮಾನಗಳು ಅಥವಾ ಭೂ ಆಧಾರಿತ ವಾಯುರಕ್ಷಣಾ ವ್ಯವಸ್ಥೆಗಳಿಂದ ಸಂಭವಿಸಬಹುದಾದ ತಪ್ಪಾದ ಫ್ರೆಂಡ್ಲಿ ಫೈರ್ ದಾಳಿಗಳನ್ನು ತಡೆಯುವ ಸಾಮರ್ಥ್ಯವೂ ಇದಕ್ಕಿದೆ. ಟ್ಯಾಲಿಸ್ಮನ್ ADSನ ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಇದು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಪೈಲಟ್ ತನ್ನ ಗಮನವನ್ನು ಯುದ್ಧ ವಿಮಾನದ ಹಾರಾಟ ಮತ್ತು ಯುದ್ಧ ಕಾರ್ಯಾಚರಣೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸಬಹುದು. ಕ್ಷಿಪಣಿ ರಕ್ಷಣಾ ಕ್ರಮಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಅಗತ್ಯವಿರುವುದಿಲ್ಲ. ಇನ್ನೊಂದು ವಿಶೇಷ ಅಂಶವೆಂದರೆ ಈ ವ್ಯವಸ್ಥೆ ಒಂದೇ ಸಮಯದಲ್ಲಿ ಅನೇಕ ಶತ್ರು ರೆಡಾರ್ ಸಂಕೇತಗಳನ್ನು ಜಾಮ್ ಮಾಡಬಲ್ಲದು. ಎದುರಾಳಿಗಳಿಂದ ಎಷ್ಟೇ ಬೆದರಿಕೆಗಳು ಬಂದರೂ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಇದಕ್ಕಿದೆ. ಅದಕ್ಕಿಂತ ಮುಖ್ಯವಾಗಿ ಟ್ಯಾಲಿಸ್ಮನ್ ತನ್ನದೇ ಆದ ಯಾವುದೇ ರೇಡಿಯೇಷನ್ ಅಥವಾ ಎಲೆಕ್ಟ್ರಾನಿಕ್ ಸಿಗ್ನಲ್ ಅನ್ನು ಹೊರಬಿಡುವುದಿಲ್ಲ. ಇದರಿಂದ ಯುದ್ಧ ವಿಮಾನವು ಶತ್ರುಗಳ ರೆಡಾರ್ಗಳಿಗೆ ಸುಲಭವಾಗಿ ಸಿಕ್ಕಿ ಬೀಳುವುದಿಲ್ಲ. ಜೊತೆಗೆ ಯುದ್ಧ ವಿಮಾನದಲ್ಲಿರುವ ಇತರೆ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಕಾರ್ಯಕ್ಷಮತೆಯ ಮೇಲೂ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಈ ವ್ಯವಸ್ಥೆಯ ರಕ್ಷಣಾ ವಲಯವು ಕೇವಲ ಒಂದು ವಿಮಾನಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದರ ಸಮೀಪದಲ್ಲಿ ಹಾರುತ್ತಿರುವ ಇತರ ಮಿತ್ರ ವಿಮಾನಗಳಿಗೂ ರಕ್ಷಣೆಯನ್ನು ಒದಗಿಸುತ್ತದೆ. ಇದರಿಂದ ಯುದ್ಧ ಕಾರ್ಯಾಚರಣೆಗಳ ವೇಳೆ ಸಂಪೂರ್ಣ ಫಾರ್ಮೇಷನ್ನ ಸುರಕ್ಷತೆ ಹೆಚ್ಚುತ್ತದೆ. Shark and Fox Mission 4 is mission accomplished. All aircraft safe. We are heading for home. ಮೂಲತಃ ಈ ಟ್ಯಾಲಿಸ್ಮನ್ ವ್ಯವಸ್ಥೆಯನ್ನು ಬೆಲಾರಸ್ ಮೂಲದ ಡಿಫೆನ್ಸ್ ಇನಿಷಿಯೇಟಿವ್ ಅಥವಾ DI ಕಂಪನಿ ಅಭಿವೃದ್ಧಿಪಡಿಸಿತ್ತು. ಅದರ ನಂತರ ಭಾರತದ ವಿಶೇಷ ಕಾರ್ಯಾಚರಣೆಯ ಅಗತ್ಯಗಳಿಗೆ ಅನುಗುಣವಾಗಿ ಇದನ್ನು ಕಸ್ಟಮೈಸ್ ಮಾಡಲಾಗಿದೆ. ಸಂಪೂರ್ಣ ಹೊಸ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಬದಲು ಭಾರತ ಈಗ ಇದರ ನಿರ್ವಹಣೆ ಹಾಗೂ ಹಂತ ಹಂತವಾಗಿ ದೇಶೀಯ ಉತ್ಪಾದನೆಗಾಗಿ ಅಗತ್ಯ ಮೂಲಸೌಕರ್ಯವನ್ನು ನಿರ್ಮಿಸುತ್ತಿದೆ. ಇದು ಆತ್ಮನಿರ್ಭರ ಭಾರತದ ಯೋಜನೆಗೆ ದೊಡ್ಡ ಉತ್ತೇಜನವನ್ನು ನೀಡಲಿದ್ದು ದೇಶೀಯ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಅತ್ಯಗತ್ಯ ತಂತ್ರಜ್ಞಾನವನ್ನು ವೇಗವಾಗಿ ಪಡೆದುಕೊಳ್ಳಲು ಸಹಾಯ ಮಾಡಲಿದೆ. ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಗಾಗಿ ನಡೆಯುತ್ತಿರುವ ಸೂಪರ್ ಸುಖೋಯ್ ಆಧುನೀಕರಣ ಯೋಜನೆಯ ಪ್ರಮುಖ ಭಾಗವಾಗಿಯೂ ಈ ಟ್ಯಾಲಿಸ್ಮನ್ ADS ಕಾರ್ಯನಿರ್ವಹಿಸಲಿದೆ. ಪ್ರಸ್ತುತ ಭಾರತೀಯ ವಾಯುಪಡೆ 260ಕ್ಕೂ ಹೆಚ್ಚು ಸುಖೋಯ್ ಸು-30 MKI ಯುದ್ಧ ವಿಮಾನಗಳನ್ನು ಹೊಂದಿದೆ. ಈ ಹೊಸ ವ್ಯವಸ್ಥೆಯ ಅಳವಡಿಕೆಯಿಂದ ಮುಂದಿನ ಹಲವು ವರ್ಷಗಳವರೆಗೆ ಈ ಯುದ್ಧ ವಿಮಾನಗಳ ಯುದ್ಧ ಸಾಮರ್ಥ್ಯ ಮತ್ತು ಕಾರ್ಯಾಚರಣೆಯ ಪ್ರಾಮುಖ್ಯತೆ ಉಳಿಯಲಿದೆ. ಒಮ್ಮೆ ಟ್ಯಾಲಿಸ್ಮನ್ ADS ಯಶಸ್ವಿಯಾಗಿ ಅಳವಡಿಕೆಯಾದರೆ
ಅತ್ಯಂತ ಬಲಿಷ್ಠ ವಾಯುರಕ್ಷಣಾ ವ್ಯವಸ್ಥೆಗಳಿರುವ ಪ್ರದೇಶಗಳಲ್ಲಿಯೂ ಭಾರತೀಯ ಯುದ್ಧ ವಿಮಾನಗಳ ಬದುಕುಳಿಯುವ ಸಾಧ್ಯತೆ ಗಣನೀಯವಾಗಿ ಹೆಚ್ಚಲಿದೆ. ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನದಂತಹ ಪ್ರಾದೇಶಿಕ ಎದುರಾಳಿಗಳು ಹೊಂದಿರುವ ಅತ್ಯಾಧುನಿಕ ವಾಯುರಕ್ಷಣಾ ಜಾಲಗಳ ವಿರುದ್ಧ ಇದು ಅತ್ಯಂತ ಪರಿಣಾಮಕಾರಿ ಪ್ರತಿರಕ್ಷಣಾ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಗೆ ಟ್ಯಾಲಿಸ್ಮನ್ ADS ಅಳವಡಿಕೆ ಭಾರತೀಯ ವಾಯುಪಡೆಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯದಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಲಿದೆ. ಇದೇ ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ತೇಜಸ್ MK-1A ಹಾಗೂ ಇತರ ಆಧುನೀಕರಿಸಲಾದ ಯುದ್ಧ ವಿಮಾನಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದ್ದು ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ರಷ್ಯಾ, ಪಾಕಿಸ್ತಾನ ಮತ್ತು JF-17 ಯುದ್ಧ ವಿಮಾನದ ಕಾರ್ಯಕ್ರಮಕ್ಕೆ ದೊಡ್ಡ ಹಿನ್ನಡೆ ಉಂಟು ಮಾಡುವಂತಹ ಮಹತ್ವದ ನಿರ್ಧಾರವನ್ನು ಮತ್ತೆ ಸ್ಪಷ್ಟಪಡಿಸಿದೆ. JF-17 ಥಂಡರ್ ಯುದ್ಧ ವಿಮಾನದಲ್ಲಿ ಬಳಸಲಾಗುವ RD-93 ಟರ್ಬೋ ಫ್ಯಾನ್ ಇಂಜಿನ್ಗಳಿಗಾಗಿ ಯಾವುದೇ ದೇಶದಲ್ಲೂ ವಿಶೇಷ ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ಹಾಲ್ ಅಂದರೆ MRO ಸೌಲಭ್ಯಗಳನ್ನು ಸ್ಥಾಪಿಸುವ ಉದ್ದೇಶ ರಷ್ಯಾಕ್ಕೆ ಇಲ್ಲ ಎಂದು ಮಾಸ್ಕೋ ಸ್ಪಷ್ಟಪಡಿಸಿದೆ. ಇದರಲ್ಲಿ ಪಾಕಿಸ್ತಾನ ಮಾತ್ರವಲ್ಲ, ಭವಿಷ್ಯದಲ್ಲಿ JF-17 ಯುದ್ಧ ವಿಮಾನವನ್ನು ಖರೀದಿಸುವ ಇತರ ದೇಶಗಳು ಸೇರಿವೆ. ಪ್ರಸ್ತುತ ರಷ್ಯಾ RD-93 ಇಂಜಿನ್ಗಳನ್ನು ನೇರವಾಗಿ ಚೀನಾಕ್ಕೆ ಪೂರೈಸುತ್ತಲೇ ಇದೆ. ಆದರೆ ಆ ಇಂಜಿನ್ಗಳ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಥವಾ OEM ಮಟ್ಟದ ತಾಂತ್ರಿಕ ಬೆಂಬಲ ಹಾಗೂ ಸಂಪೂರ್ಣ MRO ಮೂಲಸೌಕರ್ಯವನ್ನು ಮೂರನೇ ಪಕ್ಷದ ಬಳಕೆದಾರ ರಾಷ್ಟ್ರಗಳಿಗೆ ನೀಡಲು ನಿರಾಕರಿಸುತ್ತಿದೆ. ಇದರ ಹಿಂದಿರುವ ಪ್ರಮುಖ ಕಾರಣವೆಂದರೆ ರಷ್ಯಾ ಮತ್ತು ಚೀನಾ ನಡುವಿನ ಒಪ್ಪಂದಗಳು. RD-93 ಇಂಜಿನ್ ಮೂಲತಃ MiG-29 ಯುದ್ಧ ವಿಮಾನದಲ್ಲಿ ಬಳಸುವ RD-33 ಇಂಜಿನ್ನ ಪರಿಷ್ಕೃತ ಆವೃತ್ತಿಯಾಗಿದೆ. ರಷ್ಯಾ ಈ ಇಂಜಿನ್ಗಳನ್ನು ಚೀನಾಕ್ಕೆ ವಿಶೇಷ ವಾಣಿಜ್ಯ ಒಪ್ಪಂದದ ಅಡಿಯಲ್ಲಿ ಮಾರಾಟ ಮಾಡುತ್ತದೆ. ಆ ಒಪ್ಪಂದದ ಪ್ರಕಾರ ರಷ್ಯಾದ ಅನುಮತಿ ಇಲ್ಲದೆ ಇಂಜಿನ್ ತಂತ್ರಜ್ಞಾನವನ್ನು ಮರು ರಫ್ತು ಮಾಡುವುದು ಅಥವಾ ಇತರ ರಾಷ್ಟ್ರಗಳಿಗೆ ತಂತ್ರಜ್ಞಾನದ ವರ್ಗಾವಣೆ ಮಾಡುವುದು ನಿಷೇಧಿಸಲಾಗಿದೆ. ಅದರ ಪರಿಣಾಮವಾಗಿ JF-17 ಯುದ್ಧ ವಿಮಾನವನ್ನು ಖರೀದಿಸುವ ಯಾವುದೇ ದೇಶವು ಇಂಜಿನ್ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯಗಳಿಗಾಗಿ ನೇರವಾಗಿ ರಷ್ಯಾವನ್ನು ಅವಲಂಬಿಸಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಚೀನಾ ಅಥವಾ ಪಾಕಿಸ್ತಾನದಲ್ಲಿರುವ ಸೌಲಭ್ಯಗಳ ಮೂಲಕವೇ ನಿರ್ವಹಣೆ ಕಾರ್ಯಗಳನ್ನು ನಡೆಸಬೇಕಾಗುತ್ತದೆ. ವಿಶೇಷವಾಗಿ ಪಾಕಿಸ್ತಾನ JF-17 ಯುದ್ಧ ವಿಮಾನದ ಪ್ರಮುಖ ಬಳಕೆದಾರ ರಾಷ್ಟ್ರವಾಗಿದ್ದರೂ ತನ್ನ ನೆಲದಲ್ಲಿ ಸಂಪೂರ್ಣ ಪ್ರಮಾಣದ RD-93 ಓವರ್ಹಾಲ್ ಕೇಂದ್ರವನ್ನು ಸ್ಥಾಪಿಸಲು ರಷ್ಯಾದ ಸಹಾಯವನ್ನು ಹಲವು ಬಾರಿ ಕೋರಿತ್ತು. ಆದರೆ ಪ್ರತಿ ಬಾರಿ ರಷ್ಯಾ ಅದನ್ನು ನಿರಾಕರಿಸಿದೆ ಎನ್ನಲಾಗಿದೆ. ಭವಿಷ್ಯದಲ್ಲಿ JF-17 ಖರೀದಿಸುವ ಯಾವುದೇ ಹೊಸ ಗ್ರಾಹಕ ರಾಷ್ಟ್ರಕ್ಕೂ ಇದೇ ರೀತಿಯ ನಿರ್ಬಂಧಗಳು ಅನ್ವಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ JF-17 ಯುದ್ಧ ವಿಮಾನವನ್ನು ಬಳಸುವ ರಾಷ್ಟ್ರಗಳು ಇಂಜಿನ್ ನಿರ್ವಹಣೆಗೆ ಸಂಪೂರ್ಣವಾಗಿ ಚೀನಾ ಮತ್ತು ಪಾಕಿಸ್ತಾನದ ವ್ಯವಸ್ಥೆಗಳ ಮೇಲೆಯೇ ಅವಲಂಬಿತವಾಗಬೇಕಾಗಿದೆ. ಆದರೆ ಈ ವ್ಯವಸ್ಥೆಯಲ್ಲೂ ಕೆಲವು ಸಮಸ್ಯೆಗಳಿವೆ. ಪಾಶ್ಚಾತ್ಯ ರಾಷ್ಟ್ರಗಳು ರಷ್ಯಾದ ರಕ್ಷಣಾ ಸಂಸ್ಥೆಗಳ ಮೇಲೆ ವಿಧಿಸಿರುವ ನಿರ್ಬಂಧಗಳ ಕಾರಣದಿಂದಾಗಿ ಇಂಜಿನ್ಗಳಿಗೆ ಬೇಕಾದ ಬಿಡಿ ಭಾಗಗಳು ಮತ್ತು ತಾಂತ್ರಿಕ ಸಹಾಯವನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗುತ್ತಿದೆ. ಪಾಕಿಸ್ತಾನ ತನ್ನ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಅಥವಾ PAC ಕಾಮ್ರಾ ಕೇಂದ್ರದಲ್ಲಿ RD-93 ಇಂಜಿನ್ಗಳ ನಿರ್ವಹಣೆ ಮತ್ತು ಓವರ್ಹಾಲ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಹೂಡಿಕೆ ಮಾಡಿದೆ. ಆದರೆ ರಷ್ಯಾದ ಮೂಲ ಬಿಡಿ ಭಾಗಗಳು ಮತ್ತು ತಾಂತ್ರಿಕ ಪರಿಣಿತಿಗೆ ಸೀಮಿತ ಪ್ರವೇಶ ಇರುವುದರಿಂದ ಸವಾಲುಗಳು ಇನ್ನೂ ಮುಂದುವರೆದಿವೆ. ರಷ್ಯಾದ ಈ ನೀತಿಯು JF-17 ಕಾರ್ಯಕ್ರಮದ ರಫ್ತು ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. JF-17 ಒಂದು ಕಡಿಮೆ ವೆಚ್ಚದ ಬಹುಪಯೋಗಿ ಯುದ್ಧ ವಿಮಾನವಾಗಿದ್ದರೂ ನೇರ OEM ಬೆಂಬಲದ ಕೊರತೆಯು ದೀರ್ಘಾವಧಿಯ ಕಾರ್ಯಾಚರಣೆಯ ಅಪಾಯಗಳನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ದೀರ್ಘಾವಧಿಯ ನಿರ್ವಹಣೆ ಮತ್ತು ಬಿಡಿ ಭಾಗಗಳ ಲಭ್ಯತೆಯನ್ನು ಗಮನಿಸುವ ರಾಷ್ಟ್ರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬಹುದು. ರಷ್ಯಾದ ಈ ನಿಲುವು ಅದರ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರಕ್ಷಿಸುವ ಹಾಗೂ ತನ್ನ ಕಾರ್ಯತಂತ್ರದ ಸಹಭಾಗಿತ್ವಗಳನ್ನು ಕಾಪಾಡಿಕೊಳ್ಳುವ ವಿಶಾಲ ನೀತಿಯ ಭಾಗವಾಗಿದೆ ಎಂದು ರಕ್ಷಣಾ ತಜ್ಞರುಗಳು ಅಭಿಪ್ರಾಯಪಡುತ್ತಾರೆ. ಮುಖ್ಯವಾಗಿ ಭಾರತದೊಂದಿಗೆ ಇರುವ
ತನ್ನ ದೀರ್ಘಕಾಲದ ರಕ್ಷಣಾ ಸಹಭಾಗಿತ್ವವನ್ನು ಗಮನದಲ್ಲಿಟ್ಟುಕೊಂಡು ರಷ್ಯಾ ಇಂಜಿನ್ ಬೆಂಬಲವನ್ನು ಕಟ್ಟುನಿಟ್ಟಾಗಿ ಚೀನಾದ ಮೂಲಕವೇ ನಿರ್ವಹಿಸುತ್ತಿದೆ. ಇದರ ಮೂಲಕ ಮೂರನೇ ದೇಶಗಳು ಕಾರ್ಯಕ್ರಮಗಳಲ್ಲಿ ನೇರವಾಗಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸುವುದರ ಜೊತೆಗೆ ಸರಬರಾಜು ಸರಪಳಿಯ ಮೇಲಿನ ತನ್ನ ನಿಯಂತ್ರಣವನ್ನು ಉಳಿಸಿಕೊಳ್ಳುತ್ತಿದೆ. ಇದರಿಂದ ಪಾಕಿಸ್ತಾನದ ವಾಯುಪಡೆಗೆ ಪರ್ಯಾಯ ಪರಿಹಾರಗಳನ್ನು ಹುಡುಕುವ ಅಗತ್ಯ ಮತ್ತಷ್ಟು ಹೆಚ್ಚಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ RD-33 ಮತ್ತು RD-93 ಇಂಜಿನ್ ಕುಟುಂಬದ ನಿರ್ವಹಣೆಗೆ ಉಕ್ರೇನ್ನ ತಾಂತ್ರಿಕ ಪರಿಣತಿಯನ್ನು ಬಳಸುವ ಸಾಧ್ಯತೆಗಳನ್ನು ಪಾಕಿಸ್ತಾನ ಪರಿಶೀಲಿಸುತ್ತಿದೆ. ಅದೇ ಸಮಯದಲ್ಲಿ ಸ್ವದೇಶಿ ಪರಿಹಾರಗಳು ಅಥವಾ ಪರ್ಯಾಯ ಇಂಜಿನ್ ಆಯ್ಕೆಗಳ ಮೇಲೂ ಕೆಲಸ ಮಾಡುತ್ತಿದೆ. ಆದರೆ ಪ್ರಸ್ತುತ JF-17 ಬ್ಲಾಕ್ 3 ಸೇರಿದಂತೆ ಎಲ್ಲ ಪ್ರಮುಖ ರೂಪಾಂತರಗಳ ಹೃದಯವಾಗಿರುವುದು ಇನ್ನೂ ರಷ್ಯಾದ ಮೂಲದ RD-93 ಇಂಜಿನ್ಗಳೇ. ರಕ್ಷಣಾ ವಲಯದ ವಿಶ್ಲೇಷಕರ ಪ್ರಕಾರ ಇಂತಹ ನಿರ್ಬಂಧಗಳು ಭವಿಷ್ಯದ ಖರೀದಿದಾರರನ್ನು ಹಿಂಜರಿಯುವಂತೆ ಮಾಡಬಹುದು. ಯಾಕೆಂದರೆ ಹೆಚ್ಚಿನ ರಾಷ್ಟ್ರಗಳು ಕೇವಲ ಯುದ್ಧ ವಿಮಾನವನ್ನಷ್ಟೇ ಅಲ್ಲ, ಅದರ ಸಂಪೂರ್ಣ ಜೀವನ ಚಕ್ರದ ಅವಧಿಗೆ OEM ಬೆಂಬಲ ಮತ್ತು ವಿಶ್ವಾಸಾರ್ಹ ನಿರ್ವಹಣಾ ವ್ಯವಸ್ಥೆಯನ್ನು ಹುಡುಕುತ್ತವೆ. ಆದ್ದರಿಂದ JF-17 ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಸಹಕಾರದ ಮೇಲೆ ಅವಲಂಬಿತವಾಗಿರುವ ಈ ಇಂಜಿನ್ ನಿರ್ವಹಣಾ ಮಾದರಿ ಅದರ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿಯೇ ಉಳಿಯಲಿದೆ. ರಷ್ಯಾದ ಈ ನಿಲುವು ಭಾರತದ ರಕ್ಷಣಾ ಹಿತಾಸಕ್ತಿಗಳಿಗೆ ಪರೋಕ್ಷವಾಗಿ ಅನುಕೂಲಕರವಾಗಿದೆ ಎಂದು ಕೆಲ ರಕ್ಷಣಾ ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ಭಾರತ ಮತ್ತು ರಷ್ಯಾ ದಶಕಗಳಿಂದಲೂ ಆಪ್ತ ರಕ್ಷಣಾ ಸಹಭಾಗಿತ್ವವನ್ನು ಹೊಂದಿದ್ದು, ಭಾರತೀಯ ವಾಯುಪಡೆಯ Su-30 MKI, MiG-29 ಹಾಗೂ ಇತರ ಹಲವು ಪ್ರಮುಖ ವೇದಿಕೆಗಳು ರಷ್ಯಾದ ತಂತ್ರಜ್ಞಾನವನ್ನು ಅವಲಂಬಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ JF-17 ಯುದ್ಧ ವಿಮಾನವನ್ನು ಬಳಸುವ ರಾಷ್ಟ್ರಗಳಿಗೆ ಪೂರ್ಣ ಪ್ರಮಾಣದ ರಷ್ಯನ್ OEM ಬೆಂಬಲ ದೊರೆಯದಿರುವುದು ಪಾಕಿಸ್ತಾನದ ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯದ ಮೇಲೆ ಕೆಲವು ಮಿತಿಗಳನ್ನು ಉಂಟು ಮಾಡಬಹುದು. ಆದ್ದರಿಂದ JF-17 ಕಾರ್ಯಕ್ರಮವು ಇಂಜಿನ್ ಬೆಂಬಲ ಮತ್ತು ನಿರ್ವಹಣಾ ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಭಾರತ ತನ್ನ ಸ್ವದೇಶಿ ವೈಮಾನಿಕ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಅವಕಾಶವನ್ನು ಕಾಣುತ್ತಿದೆ. ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಬೆಳವಣಿಗೆಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತೊಮ್ಮೆ ಭಾರತಕ್ಕೆ Su-57 ಸ್ಟೆಲ್ತ್ ಫೈಟರ್ ಜೆಟ್ಗಳ ಖರೀದಿ ಹಾಗೂ ಜಂಟಿ ಉತ್ಪಾದನೆಗೆ ಆಹ್ವಾನ ನೀಡಿದ್ದಾರೆ. ಸೈಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟ್ರೀಯ ಆರ್ಥಿಕ ವೇದಿಕೆ ಅಂದರೆ SPIEF ಕಾರ್ಯಕ್ರಮದ ವೇಳೆ ಇಂಡಿಯಾ ಟುಡೇದ ಗ್ರೂಪ್ ಎಡಿಟರ್ ಗೀತಾ ಮೋಹನ್ ಅವರೊಂದಿಗೆ ಮಾತನಾಡಿದ ಪುಟಿನ್, ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಹಕಾರವು ಕೇವಲ ಖರೀದಿ ಮಾರಾಟದ ಸಂಬಂಧವಲ್ಲ, ಬದಲಾಗಿ ಪರಸ್ಪರ ನಂಬಿಕೆ ಮತ್ತು ಜಂಟಿ ಅಭಿವೃದ್ಧಿಯ ಮೇಲೆ ನಿರ್ಮಾಣವಾಗಿದೆ ಎಂದು ಹೇಳಿದರು. Su-57 ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪುಟಿನ್, ಭಾರತವು ದಶಕಗಳಿಂದ ರಷ್ಯಾದ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸುತ್ತಿದೆ. Su-57 ವಿಶ್ವದ ಅತ್ಯಾಧುನಿಕ ಮತ್ತು ಅತ್ಯಂತ ಪರಿಣಾಮಕಾರಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ಹಿಂದೆಯೂ ಭಾರತದೊಂದಿಗೆ Su-57 ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ನೀಡಿದ್ದೆವು. ಆ ಯೋಜನೆ ಆಗ ಮುಂದೆ ಸಾಗಲಿಲ್ಲ. ನಂತರ ನಾವು ಅದನ್ನು ಸ್ವತಃ ಅಭಿವೃದ್ಧಿಪಡಿಸಿದ್ದೇವೆ. ಆದರೂ ಇಂದಿಗೂ ಭಾರತಕ್ಕೆ Su-57 ಅನ್ನು ಮಾರಾಟ ಮಾಡಲು ಹಾಗೂ ಜಂಟಿ ಉತ್ಪಾದನೆ ನಡೆಸಲು ನಾವು ಸಂಪೂರ್ಣ ಸಿದ್ಧರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಪುಟಿನ್ ಅವರ ಪ್ರಕಾರ Su-57 ಅನ್ನು
2 ಪೈಲಟ್ಗಳ ವಿನ್ಯಾಸದಲ್ಲಿಯೂ ರೂಪಿಸಬಹುದು. ಅಂದರೆ ಟ್ವಿನ್ ಸೀಟರ್. ಅಷ್ಟೇ ಅಲ್ಲ, ಅದು ಕೇವಲ ಯುದ್ಧ ವಿಮಾನವಾಗಿಯೇ ಅಲ್ಲದೆ ವಾಯು ಯುದ್ಧದ ಸಮಯದಲ್ಲಿ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರದಂತೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಮಾಡಬಹುದು. ರಷ್ಯಾ ಕೇವಲ ಯುದ್ಧ ವಿಮಾನಗಳ ಕ್ಷೇತ್ರದಲ್ಲಷ್ಟೇ ಅಲ್ಲ, ಜಲಾಂತರ್ಗಾಮಿಗಳು ಹಾಗೂ ಯುದ್ಧ ನೌಕೆಗಳ ನಿರ್ಮಾಣದಲ್ಲಿಯೂ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದು ಪುಟಿನ್ ಹೇಳಿದರು. ಭಾರತವು ಸು-57 ಅಥವಾ ಭವಿಷ್ಯದ S-500 ವಾಯುರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸಲು ಅಮೆರಿಕದ ನಿರ್ಬಂಧಗಳ ಬಗ್ಗೆ ಚಿಂತಿಸಬೇಕೇ ಎಂಬ ಪ್ರಶ್ನೆಗೆ ಪುಟಿನ್ ರವರು ಭಾರತ ಯಾವಾಗಲೂ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾಯತ್ತ ರಾಷ್ಟ್ರವಾಗಿದೆ ಎಂದು ಉತ್ತರಿಸಿದರು. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಉಲ್ಲೇಖಿಸಿ ಭಾರತದ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹೇರುವ ಪ್ರಯತ್ನಗಳು ಕೊನೆಗೆ ಅದನ್ನೇ ಹೇರಿದವರ ಮೇಲೆಯೇ ಪರಿಣಾಮ ಬೀರುತ್ತವೆ ಎಂದು ಹೇಳಿದರು. ಇದಲ್ಲದೆ ಭಾರತ ರಷ್ಯಾ ರಕ್ಷಣಾ ಸಹಕಾರವು ಯಾವುದೇ ರಾಜಕೀಯ ಒತ್ತಡಗಳಿಗೆ ಒಳಪಡುವುದಿಲ್ಲ ಎಂದು ಪುಟಿನ್ ರವರು ಒತ್ತಿ ಹೇಳಿದರು. ಭಾರತಕ್ಕೆ ನಾವು ಏನು ನೀಡಬೇಕು ಅಥವಾ ನೀಡಬಾರದು ಎಂದು ಯಾರೂ ನಮಗೆ ನಿರ್ದೇಶನ ನೀಡಲು ಸಾಧ್ಯವಿಲ್ಲ. ಭಾರತ ನಮ್ಮ ಅತ್ಯಂತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನಮ್ಮ ಬದ್ಧತೆಗಳನ್ನು ನಾವು ಯಾವಾಗಲೂ ಗೌರವಿಸುತ್ತೇವೆ ಮತ್ತು ಮುಂದೆಯೂ ಇದೇ ರೀತಿಯಲ್ಲಿ ಸಹಕಾರವನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದರು. ಈ ಆಫರ್ ಈಗ ವಿಶೇಷ ಮಹತ್ವ ಪಡೆದಿರುವುದಕ್ಕೆ ಪ್ರಮುಖ ಕಾರಣವೆಂದರೆ ಭಾರತೀಯ ವಾಯುಪಡೆಯ ಬಳಿ ಪ್ರಸ್ತುತ ಯಾವುದೇ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳಿಲ್ಲ. ಇನ್ನೊಂದೆಡೆ ಪಾಕಿಸ್ತಾನವು ಚೀನಾದ J-35AE ಸ್ಟೆಲ್ತ್ ಫೈಟರ್ ಅನ್ನು ಪಡೆಯುವ ಸಾಧ್ಯತೆಯ ಬಗ್ಗೆ ವರದಿಗಳು ಪ್ರಕಟವಾಗುತ್ತಿವೆ. ಇದರಿಂದ ದಕ್ಷಿಣ ಏಷ್ಯಾದ ವಾಯುಶಕ್ತಿ ಸಮತೋಲನದ ಬಗ್ಗೆ ಹೊಸ ಚರ್ಚೆಗಳು ಆರಂಭವಾಗಿವೆ. ಭಾರತದ ಸ್ವದೇಶಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಯೋಜನೆ ಪ್ರಗತಿಯಲ್ಲಿದ್ದರೂ ಅದು 2030ರ ದಶಕದ ಮಧ್ಯಭಾಗದ ನಂತರವೇ ಸೇವೆಗೆ ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸು-57ನ ಖರೀದಿ ಅಥವಾ ಜಂಟಿ ಉತ್ಪಾದನೆ ಭಾರತಕ್ಕೆ ಮಧ್ಯಂತರ ಪರಿಹಾರವಾಗಬಹುದೇ ಎಂಬ ಪ್ರಶ್ನೆ ಈಗ ಮತ್ತೆ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಆದರೆ ಅಂತಿಮವಾಗಿ ಭಾರತ ಯಾವ ಮಾರ್ಗವನ್ನು ಆಯ್ಕೆ ಮಾಡುತ್ತದೆ? ರಷ್ಯಾದ ಸು-57 ಅಥವಾ ಸಂಪೂರ್ಣವಾಗಿ ಸ್ವದೇಶಿ AMCA ಯೋಜನೆಗೆ ಆದ್ಯತೆ ನೀಡುತ್ತದೆಯೇ? ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲು ಭಾರತ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಡುವ ಸಾಧ್ಯತೆ ಇದೆ. ವರದಿಗಳ ಪ್ರಕಾರ ಭಾರತವು ಇನ್ನೂ 3 ಹೆಚ್ಚುವರಿ ಸಾಂಪ್ರದಾಯಿಕ ಜಲಾಂತರ್ಗಾಮಿಗಳನ್ನು ಖರೀದಿಸುವ ಯೋಜನೆ ರೂಪಿಸುತ್ತಿದೆ. ಈ ನಿರ್ಧಾರದ ಪ್ರಮುಖ ಉದ್ದೇಶವೆಂದರೆ ಭವಿಷ್ಯದಲ್ಲಿ ಸೇವೆಗೆ ಸೇರುವ ಸ್ವದೇಶಿ ಪ್ರಾಜೆಕ್ಟ್ 76 ಜಲಾಂತರ್ಗಾಮಿಗಳು ಕಾರ್ಯಾಚರಣೆಗೆ ಬರುವವರೆಗೆ ಉಂಟಾಗಬಹುದಾದ ಸಾಮರ್ಥ್ಯದ ಅಂತರವನ್ನು ತುಂಬುವುದು ಮತ್ತು ಭಾರತೀಯ ನೌಕಾಪಡೆಯ ನೀರೊಳಗಿನ ಯುದ್ಧ ಸಾಮರ್ಥ್ಯವನ್ನು ಸದೃಢಗೊಳಿಸುವುದು. ಆದರೆ ಈ 3 ಹೊಸ ಜಲಾಂತರ್ಗಾಮಿಗಳು ಯಾವ ವಿನ್ಯಾಸವನ್ನು ಆಧರಿಸಿರಲಿವೆ ಎಂಬುದು ಇನ್ನೂ ಅಂತಿಮವಾಗಿಲ್ಲ. ಪ್ರಸ್ತುತ 2 ಪ್ರಮುಖ ಆಯ್ಕೆಗಳು ಸರ್ಕಾರದ ಪರಿಗಣನೆಯಲ್ಲಿವೆ. ಮೊದಲ ಆಯ್ಕೆ ಎಂದರೆ ಪ್ರಾಜೆಕ್ಟ್ 75I ಕಾರ್ಯಕ್ರಮದ ಆಧಾರದ ಮೇಲೆ ಹೊಸ ಜಲಾಂತರ್ಗಾಮಿಗಳನ್ನು ನಿರ್ಮಿಸುವುದು. ಈ ಯೋಜನೆಯ ಬಹುನಿರೀಕ್ಷಿತ ಒಪ್ಪಂದವು ಜರ್ಮನಿಯ TKMS ಮತ್ತು ಭಾರತದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂದರೆ MDL ನಡುವಿನ ಪಾಲುದಾರಿಕೆಗೆ ಸಿಗುವ ಸಾಧ್ಯತೆ ಇದೆ. ಈ ಯೋಜನೆಯಡಿ ನೀಡಲಾಗುತ್ತಿರುವ U-214NG ಜಲಾಂತರ್ಗಾಮಿ ಜರ್ಮನಿಯ ಪ್ರಸಿದ್ಧ ಟೈಪ್ 214 ಕುಟುಂಬದ ಅತ್ಯಾಧುನಿಕ ಅಭಿವೃದ್ಧಿ ಆವೃತ್ತಿಯಾಗಿದೆ. ಇದರಲ್ಲಿ ಸುಧಾರಿತ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಥವಾ AIP ವ್ಯವಸ್ಥೆ, ಹೆಚ್ಚು ಸ್ಟೆಲ್ತ್ ಸಾಮರ್ಥ್ಯ ಮತ್ತು ದೀರ್ಘಕಾಲ ನೀರೊಳಗೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ತಂತ್ರಜ್ಞಾನಗಳು ಅಳವಡಿಕೆಯಾಗಲಿವೆ. ಇನ್ನೊಂದೆಡೆ ಎರಡನೇ ಆಯ್ಕೆ ಎಂದರೆ ಈಗಾಗಲೇ ಭಾರತದಲ್ಲಿ ಯಶಸ್ವಿಯಾಗಿ ನಿರ್ಮಾಣವಾಗಿರುವ ಕಲ್ವರಿ ವರ್ಗದ ಜಲಾಂತರ್ಗಾಮಿಗಳ ಮುಂದುವರಿದ ಅಥವಾ ಅಡ್ವಾನ್ಸ್ಡ್ ಆವೃತ್ತಿಯನ್ನು ಅಭಿವೃದ್ಧಿಪಡಿಸುವುದು. ಗಮನಿಸಬೇಕಾದ ವಿಷಯವೆಂದರೆ ಫ್ರಾನ್ಸ್ನ
ನೇವೆಲ್ ಗ್ರೂಪ್ ವಿನ್ಯಾಸಗೊಳಿಸಿದ ಸ್ಕಾರ್ಪಿನ್ ಮಾದರಿಯನ್ನು ಆಧರಿಸಿದ ಕಲ್ವರಿ ವರ್ಗದ 6 ಜಲಾಂತರ್ಗಾಮಿಗಳನ್ನು ಈಗಾಗಲೇ MDL ಭಾರತದಲ್ಲೇ ನಿರ್ಮಿಸಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಅಗತ್ಯ ಮೂಲಸೌಕರ್ಯ, ತರಬೇತಿ ಪಡೆದ ಸಿಬ್ಬಂದಿ ಹಾಗೂ ಪೂರೈಕೆ ಸರಪಳಿ ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ. ಹೀಗಾಗಿ ಅಡ್ವಾನ್ಸ್ಡ್ ಕಲ್ವರಿ ವಿನ್ಯಾಸವನ್ನು ಆಯ್ಕೆ ಮಾಡಿದರೆ ಭಾರತವು ಈಗಾಗಲೇ ಇರುವ ಉತ್ಪಾದನಾ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದು. ಇದರಿಂದ ಅಭಿವೃದ್ಧಿ ಸಂಬಂಧಿತ ಅಪಾಯಗಳು ಕಡಿಮೆಯಾಗಬಹುದು, ನಿರ್ಮಾಣದ ಅವಧಿ ಚಿಕ್ಕದಾಗಬಹುದು ಮತ್ತು ಹೊಸ ವರ್ಗದ ಜಲಾಂತರ್ಗಾಮಿಯನ್ನು ಪರಿಚಯಿಸುವುದಕ್ಕಿಂತ ವೆಚ್ಚವು ಕಡಿಮೆಯಾಗುವ ಸಾಧ್ಯತೆ ಇದೆ. ಇದಲ್ಲದೆ ಈಗಾಗಲೇ ನಿರ್ಮಿಸಲಾದ 6 ಕಲ್ವರಿ ವರ್ಗದ ಜಲಾಂತರ್ಗಾಮಿಗಳ ಕಾರ್ಯಾಚರಣೆಯ ಅನುಭವದಿಂದ ಪಡೆದ ಪಾಠಗಳನ್ನು ಹೊಸ ವಿನ್ಯಾಸದಲ್ಲಿ ಅಳವಡಿಸಬಹುದು. ಜೊತೆಗೆ ಸುಧಾರಿತ ಸೆನ್ಸಾರ್ಗಳು, ಅತ್ಯಾಧುನಿಕ ಯುದ್ಧ ನಿರ್ವಹಣಾ ವ್ಯವಸ್ಥೆಗಳು, ಉತ್ತಮ ಬ್ಯಾಟರಿಗಳು ಹಾಗೂ ಸ್ವದೇಶಿ ತಂತ್ರಜ್ಞಾನಗಳನ್ನು ಕೂಡ ಸೇರಿಸಬಹುದಾಗಿದೆ. ಆದರೆ ಮತ್ತೊಂದೆಡೆ U214NG ಆಧಾರಿತ ಪ್ರಾಜೆಕ್ಟ್ 75I ವಿನ್ಯಾಸವನ್ನು ಆಯ್ಕೆ ಮಾಡಿದರೆ ಭಾರತೀಯ ನೌಕಾಪಡೆಯು ಮುಂದಿನ ತಲೆಮಾರಿನ ತಂತ್ರಜ್ಞಾನಗಳನ್ನು ಹೊಂದಿರುವ ಅತ್ಯಾಧುನಿಕ ವೇದಿಕೆಯನ್ನು ಪಡೆಯಲಿದೆ. ಜೊತೆಗೆ ಈ ಯೋಜನೆಯೊಂದಿಗೆ ಸಂಬಂಧಿಸಿದ ತಂತ್ರಜ್ಞಾನಗಳ ವರ್ಗಾವಣೆ ಒಪ್ಪಂದಗಳ ಲಾಭವು ಭಾರತಕ್ಕೆ ಸಿಗಲಿದೆ. ಇದು ಭವಿಷ್ಯದ ಪ್ರಾಜೆಕ್ಟ್ 75I ಜಲಾಂತರ್ಗಾಮಿ ನೌಕಾಪಡೆಯೊಂದಿಗೆ ಹೆಚ್ಚಿನ ಸಾಮಾನ್ಯತೆ ಮತ್ತು ಕಾರ್ಯಾಚರಣೆಯ ಹೊಂದಾಣಿಕೆಯನ್ನು ಒದಗಿಸಬಹುದು. ಆದರೆ ಇದಕ್ಕಾಗಿ ಹೊಸ ಉತ್ಪಾದನಾ ವ್ಯವಸ್ಥೆ ಮತ್ತು ನಿರ್ವಹಣಾ ಮೂಲಸೌಕರ್ಯವನ್ನು ಸ್ಥಾಪಿಸಬೇಕಾಗುತ್ತದೆ. ಸದ್ಯಕ್ಕೆ ಈ 3 ಹೆಚ್ಚುವರಿ ಜಲಾಂತರ್ಗಾಮಿಗಳಿಗಾಗಿ ಯಾವ ವಿನ್ಯಾಸವನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ ಎಂಬುದರ ಕುರಿತು ಯಾವುದೇ ಅಧಿಕೃತ ನಿರ್ಧಾರ ಇನ್ನೂ ಕೈಗೊಳ್ಳಲಾಗಿಲ್ಲ. ಭಾರತೀಯ ನೌಕಾಪಡೆ ಮತ್ತು ರಕ್ಷಣಾ ಸಚಿವಾಲಯವು ವೆಚ್ಚ, ವಿತರಣಾ ಅವಧಿ, ಸ್ವದೇಶೀಕರಣದ ಪ್ರಮಾಣ, ಕಾರ್ಯಾಚರಣೆಯ ಸಾಮರ್ಥ್ಯ ಹಾಗೂ ದೀರ್ಘಕಾಲೀನ ನಿರ್ವಹಣಾ ಅಗತ್ಯಗಳಂತಹ ಹಲವು ಅಂಶಗಳನ್ನು ಪರಿಶೀಲಿಸಿದ ನಂತರ ಅಂತಿಮ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆಯಿದೆ. ಒಟ್ಟಾರೆ ನೋಡಿದರೆ ಈ ಯೋಜನೆಯು ಭಾರತೀಯ ನೌಕಾಪಡೆಯ ನೀರೊಳಗಿನ ಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವುದರ ಜೊತೆಗೆ ದೇಶದ ಜಲಾಂತರ್ಗಾಮಿ ನಿರ್ಮಾಣದ ಕ್ಷೇತ್ರದ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಮಹತ್ವದ ನಿರ್ಧಾರವಾಗಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತವು ಅಡ್ವಾನ್ಸ್ಡ್ ಕಲ್ವರಿ ವಿನ್ಯಾಸವನ್ನು ಆಯ್ಕೆ ಮಾಡಬೇಕೆ ಅಥವಾ ಅತ್ಯಾಧುನಿಕ U214NG ಜಲಾಂತರ್ಗಾಮಿಯನ್ನು ಆಯ್ಕೆ ಮಾಡಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬ ಗಂಭೀರವಾದ ವಿಷಯದ ಬಗ್ಗೆ. ಅದೇನೆಂದರೆ ಅಮೆರಿಕ ತನ್ನ F-16 ಟೆಕ್ನಾಲಜಿಯನ್ನು ಪಾಕಿಸ್ತಾನಕ್ಕೆ ಕೊಡುತ್ತಿದೆ ಮತ್ತು ಆ ಟೆಕ್ನಾಲಜಿ ಪರೋಕ್ಷವಾಗಿ ಚೀನಾಗೆ ತಲುಪ್ತಿದೆ. ಇದು ಕಳ್ಳತನ ಅಲ್ಲ, ಇದು ಇನ್ಸ್ಟಿಟ್ಯೂಷನಲೈಸ್ಡ್ ಆಕ್ಸೆಸ್, ಅಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಿರೋ ಲೀಕೇಜ್. ಇದರ ಅತ್ಯಂತ ದೊಡ್ಡ ಫಲಿಪಶು ಅಂದರೆ ಭಾರತ. ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. 2025 ಫೆಬ್ರವರಿಯಲ್ಲಿ ಅಮೆರಿಕ ಮತ್ತು ಭಾರತ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಘೋಷಿಸಿದ್ರು. ಭಾರತಕ್ಕೆ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಸ್ಥಾನಮಾನ ಸಿಕ್ಕಿತು. ಕ್ವಾಡ್ನಲ್ಲಿ ಭಾರತ ಒಂದು ಪ್ರಮುಖ ಪಿಲ್ಲರ್ ಅಂತ ಹೇಳಿದ್ರು. ಮಿಸೈಲ್, ಸ್ಪೇಸ್, ಏರ್ ಡಿಫೆನ್ಸ್, ಅಂಡರ್ ಸಿ ಎಲ್ಲದರಲ್ಲೂ ಜೊತೆ ಕೆಲಸ ಮಾಡುತ್ತೀವಿ ಅಂತ ಅಂದ್ರು. ಆದರೆ ಅದೇ ಸಮಯದಲ್ಲಿ 2025 ಡಿಸೆಂಬರ್ನಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ $686 ಮಿಲಿಯನ್ F-16 ಸಪೋರ್ಟ್ ಪ್ಯಾಕೇಜ್ ಅನ್ನ ಅಪ್ರೂವ್ ಮಾಡ್ತು. ಇದರಲ್ಲಿ ಏನೆಲ್ಲ ಇತ್ತು ಗೊತ್ತಾ ಸ್ನೇಹಿತರೆ? ಸ್ಪೇರ್ ಪಾರ್ಟ್ಸ್ ಮಾತ್ರ ಅಲ್ಲ, ಲಿಂಕ್ 16 ಟ್ಯಾಕ್ಟಿಕಲ್ ಡೇಟಾ ಲಿಂಕ್, ಕ್ರಿಪ್ಟೋಗ್ರಾಫಿಕ್ ಇಕ್ವಿಪ್ಮೆಂಟ್, ಏವಿಯಾನಿಕ್ಸ್ ಅಪ್ಡೇಟ್ಸ್, IFF ಸಿಸ್ಟಮ್ಸ್ ಅಂದ್ರೆ ಐಡೆಂಟಿಫಿಕೇಶನ್ ಫ್ರೆಂಡ್ ಆರ್ FOE ಸಿಸ್ಟಮ್ಸ್, ಸೆಕ್ಯೂರ್ ಕಮ್ಯುನಿಕೇಶನ್ಸ್, ನ್ಯಾವಿಗೇಷನ್ ಟೂಲ್ಸ್, ಮಿಷನ್ ಸಾಫ್ಟ್ವೇರ್, ಸಿಮ್ಯುಲೇಟರ್ಸ್, ಟ್ರೈನಿಂಗ್ ಇವೆಲ್ಲ ಇತ್ತು. ವಾಷಿಂಗ್ಟನ್ ಇದನ್ನ ಇಂಟರೋಪರಬಿಲಿಟಿ ಅಂತ ಕರೀತು. ಲಿಂಕ್ 16 ಅಂದ್ರೇನು ಸ್ನೇಹಿತರೆ? ಲಿಂಕ್ 16 ಅನ್ನು ಒಂದು ಸಾಮಾನ್ಯ ರೇಡಿಯೋ ಅಂತ ತಿಳ್ಕೋಬೇಡಿ. ಇದೊಂದು ಸೆಕ್ಯೂರ್, ಜಾಮ್ ರೆಸಿಸ್ಟೆಂಟ್ ಟ್ಯಾಕ್ಟಿಕಲ್ ಡೇಟಾ ಲಿಂಕ್. ರಿಯಲ್ ಟೈಮ್ ನಲ್ಲಿ ಏರ್ಕ್ರಾಫ್ಟ್, ಶಿಪ್ಸ್, ಗ್ರೌಂಡ್ ಸಿಸ್ಟಮ್ಸ್ ಮತ್ತು ಕಮಾಂಡ್ ಸೆಂಟರ್ಸ್ ಗಳನ್ನು ಒಂದೇ ಬ್ಯಾಟಲ್ ಫೀಲ್ಡ್ ಪಿಕ್ಚರ್ಗೆ
ಕನೆಕ್ಟ್ ಮಾಡುತ್ತದೆ. ಯಾರು ಏನು ನೋಡ್ತಿದ್ದಾರೆ, ಯಾರು ಟ್ರ್ಯಾಕ್ ಮಾಡ್ತಿದ್ದಾರೆ, ಯಾರಿಗೆ ಆರ್ಡರ್ ಕೊಡ್ತಿದ್ದಾರೆ, ಯಾರು ಫೈರ್ ಮಾಡ್ತಿದ್ದಾರೆ, ಎಲ್ಲ ಒಂದೇ ಸಿಸ್ಟಮ್ ನಲ್ಲಿ. ಹಾಗಾಗಿ ಪಾಕಿಸ್ತಾನದ F-16ಗೆ ಲಿಂಕ್ 16 ಇಂಟಿಗ್ರೇಟ್ ಮಾಡ್ತಾ ಅಮೆರಿಕ ಕೇವಲ ಹಾರ್ಡ್ವೇರ್ ಕೊಡ್ತಿಲ್ಲ, ಇಡೀ ವೆಸ್ಟರ್ನ್ ನೆಟ್ವರ್ಕ್ಡ್ ವಾರ್ಫೇರ್ನ ಲಾಜಿಕ್ ಅನ್ನು ಪಾಕಿಸ್ತಾನಕ್ಕೆ ಕನೆಕ್ಟ್ ಮಾಡ್ತಿದೆ. ಚೀನಾ ಹೇಗೆ ಕಲಿಯುತ್ತದೆ? ಇಲ್ಲೊಂದು ಮುಖ್ಯ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಚೀನಾಗೆ ಬ್ಲೂ ಪ್ರಿಂಟ್ ಬೇಕಾಗಿಲ್ಲ, ಬಿಹೇವಿಯರ್ ಸಾಕು. ಟ್ರಾನ್ಸ್ಮಿಷನ್ ಪ್ಯಾಟರ್ನ್ಸ್, ರಿಯಾಕ್ಷನ್ ಟೈಮ್ಸ್, ರೆಡಾರ್ ಮೋಡ್ಸ್, ಮೇಂಟೆನೆನ್ಸ್ ರೂಟೀನ್ಸ್, ಕ್ಯಾಲಿಬರೇಷನ್ ಪ್ರೊಸೀಜರ್, ರಿಕರಿಂಗ್ ಫಾಲ್ಟ್ಸ್ ಇವೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಸಿಸ್ಟಮ್ನ ಹ್ಯಾಬಿಟ್ಸ್ಗಳು ಅರ್ಥ ಆಗುತ್ತದೆ. ಒಬ್ಬ ಚೈನೀಸ್ ಇಂಜಿನಿಯರ್ ಏರ್ಕ್ರಾಫ್ಟ್ ಕದಿಯಬೇಕಾಗಿಲ್ಲ, ಆಕ್ಸಸ್ ಸಾಕು, ಹ್ಯಾಂಗರ್ನಲ್ಲಿ ಇರೋದು ಸಾಕು, ಸಿಮ್ಯುಲೇಟರ್ಸ್ ಹತ್ತಿರ ಇದ್ದರೆ ಸಾಕು, ಮಿಷನ್ ಪ್ಲಾನಿಂಗ್ ಫೈಲ್ ನೋಡೋದು ಸಾಕು. ಅವನು ಕಲಿತದ್ದನ್ನ ಬೀಜಿಂಗ್ಗೆ ತಗೊಂಡು ಹೋಗ್ತಾನೆ ಮತ್ತು ಅಲ್ಲಿ ಅದನ್ನ ಅನಲೈಸ್ ಮಾಡಿ ವೆಪನೈಸ್ ಮಾಡಲಾಗುತ್ತದೆ. ಚೀನಾ ಹಿಂದಿನಿಂದಲೂ ಹೀಗೆ ಮಾಡುತ್ತಾ ಬಂದಿದೆ. ಎಲೆಕ್ಟ್ರಾನಿಕ್ಸ್, ರೈಲ್, ಟೆಲಿಕಾಮ್ಸ್, AI, ಡ್ರೋನ್ಸ್, ಸ್ಪೇಸ್ ಏವಿಯೇಷನ್ ಎಲ್ಲದರಲ್ಲೂ ಎಕ್ಸ್ಪೋಜರ್ ಅನ್ನು ಮೆಥಡ್ ಆಗಿ ಮಾಡಿಕೊಂಡಿದೆ, ಮೆಥಡ್ ಅನ್ನು ಅಡ್ವಾಂಟೇಜ್ ಆಗಿ ಮಾಡಿಕೊಂಡಿದೆ. ಅಮೆರಿಕಾಗೆ ಗೊತ್ತಿತ್ತು. ಇದು ಹೊಸ ವಿಷಯ ಅಲ್ಲ ಸ್ನೇಹಿತರೆ. 1980ರ ದಶಕದಲ್ಲೇ US ಇಂಟೆಲಿಜೆನ್ಸ್ F-16 ಟೆಕ್ನಾಲಜಿ ಪಾಕಿಸ್ತಾನದ ಮೂಲಕ ಚೀನಾಗೆ ತಲುಪಬಹುದು ಅಂತ ವಾರ್ನ್ ಮಾಡಿತ್ತು. 2019ರಲ್ಲಿ $125 ಮಿಲಿಯನ್ ಟೆಕ್ನಿಕಲ್ ಸೆಕ್ಯೂರಿಟಿ ಟೀಮ್ ಪ್ಯಾಕೇಜ್ ಅಪ್ರೂವ್ ಆಯಿತು. ಪಾಕಿಸ್ತಾನದ F-16 ಪ್ರೋಗ್ರಾಂನಲ್ಲಿ ಅಮೆರಿಕನ್ ಟೆಕ್ನಾಲಜಿಯನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಕಂಟಿನ್ಯೂಯಸ್ US ಪ್ರೆಸೆನ್ಸ್ ಮತ್ತು ರೌಂಡ್ ದ ಕ್ಲಾಕ್ ಎಂಡ್ ಯೂಸ್ ಮಾನಿಟರಿಂಗ್ ಮೂಲಕ. ಮಾನಿಟರಿಂಗ್ ಇದೆ ಅಂದರೆ ರಿಸ್ಕ್ ಇದೆ ಅಂತ ಅವರಿಗೆ ಗೊತ್ತು, ಅದನ್ನು ಒಪ್ಕೊಂಡೇ ಮಾಡ್ತಿದ್ದಾರೆ. ಅದಾದ ಮೇಲೂ ಪಾಕಿಸ್ತಾನ ಚೀನಾದ ಜೊತೆ ದೂರ ಹೋಗಲಿಲ್ಲ, ಇನ್ನೂ ಆಳವಾಗಿ ಹೋಯಿತು. ಪಾಕಿಸ್ತಾನ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಮತ್ತು ಚೀನಾದ ಚೆಂಗ್ಡು ಜೊತೆ ಸೇರಿ JF-17 ಫೈಟರ್ ಜೆಟ್ಗಳನ್ನು ಡೆವಲಪ್ ಮಾಡ್ತು. ಚೈನೀಸ್ ಪ್ಲಾಟ್ಫಾರ್ಮ್ಸ್, ಚೈನೀಸ್ ವೆಪನ್, ಚೈನೀಸ್ ಸೆನ್ಸಾರ್ಸ್ ಎಲ್ಲ ಆಪರೇಟ್ ಮಾಡ್ತಿದ್ದಾರೆ. ಅದೇ ಏರ್ ಫೋರ್ಸ್ ಅಮೆರಿಕನ್ F-16 ಕೂಡ ಹಾರಿಸ್ತಿದೆ. ಒಂದೇ ಏರ್ ಫೋರ್ಸ್, ಎರಡು ಪ್ರಪಂಚ. ಮೇ 2025 ಆಪರೇಷನ್ ಸಿಂಧೂರ್ ಒಂದು ಪ್ರಯೋಗಾಲಯವಾಯಿತು. 2025ರ ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನದ ನಡುವೆ ನಡೆದ ಘರ್ಷಣೆ ಕೇವಲ ಎರಡು ಪರಮಾಣು ರಾಷ್ಟ್ರಗಳ ನಡುವಿನ ತಿಕ್ಕಾಟ ಅಲ್ಲ, ಅದೊಂದು ನೇರ ಪ್ರಯೋಗಾಲಯ ಆಯಿತು. ಚೀನಿ ವ್ಯವಸ್ಥೆಗಳು ಪಾಕಿಸ್ತಾನದ ಸೇವೆಯಲ್ಲಿ ಕಾರ್ಯನಿರ್ವಹಿಸಿದ್ವು, ಭಾರತದ ವ್ಯವಸ್ಥೆಗಳು ಅದನ್ನು ತಡೆದ್ವು, ಪ್ರತಿಕ್ರಿಯಿಸಿದ್ವು. ಡ್ರೋನ್, ಕ್ಷಿಪಣಿ, ರೆಡಾರ್, ವಾಯು ರಕ್ಷಣಾ ವ್ಯವಸ್ಥೆ, ಎಲೆಕ್ಟ್ರಾನಿಕ್ ಸಿಗ್ನೇಚರ್ಸ್ ನೈಜ ಸಮಯದಲ್ಲಿ ಎಲ್ಲ ಬಹಿರಂಗವಾದವು. ಚೀನಾಗೆ ಪೂರ್ಣ ಗುಪ್ತಚರ ವರದಿ ಬೇಕಾಗ್ಲಿಲ್ಲ, ಪಾಕಿಸ್ತಾನ ಆ ಪರಿಸ್ಥಿತಿಯನ್ನು ಒದಗಿಸಿಕೊಡ್ತು. ಇಲ್ಲೊಂದು ಮಾತನ್ನು ಗಮನಿಸಿ ಸ್ನೇಹಿತರೆ, ಭಾರತದ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತು ಅಂದ್ರು ಅದು ಕೂಡ ಒಂದು ಪಾಠ. ಒಂದು ವ್ಯವಸ್ಥೆ ಹೇಗೆ ತಡೆಯುತ್ತೆ, ಹೇಗೆ ಜಾಮ್ ಮಾಡುತ್ತದೆ, ಹೇಗೆ ಪ್ರತಿಕ್ರಿಯಿಸುತ್ತದೆ, ಇದು ಕೂಡ ಚೀನಾಗೆ ಮೌಲ್ಯಯುತ ಮಾಹಿತಿ. ಟರ್ಕಿಯ ಪಾತ್ರ, ಇದರ ಜೊತೆಗೆ ಟರ್ಕಿಯೂ ಬರುತ್ತದೆ. ಟರ್ಕಿ F-16 ಅನ್ನು ನಿರ್ವಹಿಸುತ್ತಿಲ್ಲ, ಟರ್ಕಿ ಬೇರೆ ಒಂದು ಪದರವನ್ನು ಫೀಡ್ ಮಾಡ್ತಿದೆ. ಡ್ರೋನ್ ದಾಳಿ, ಸಮೂಹ ಆಕ್ರಮಣ, ನಿರಾಕರಣ ಕಾರ್ಯಾಚರಣೆ. 2025ರ ಮೇನಲ್ಲಿ ಭಾರತ ಹೇಳಿದ್ದು ಪಾಕಿಸ್ತಾನ ಪಶ್ಚಿಮ ಗಡಿಯಲ್ಲಿ 100 ಡ್ರೋನ್ಸ್ಗಳನ್ನು ಕಳುಹಿಸಿತು. ಮೊದಲ ತನಿಖೆ ಪ್ರಕಾರ ಅವುಗಳಲ್ಲಿ ಹೆಚ್ಚಿನವು ಟರ್ಕಿ ತಯಾರಿಸಿದ ಸೋಂಗರ್ ಡ್ರೋನ್ಸ್ಗಳು ಎಂದು ತಿಳಿದು ಬಂದಿದೆ. ಇಡೀ ಚಿತ್ರ ಹೀಗಿದೆ ಸ್ನೇಹಿತರೆ. ಅಮೆರಿಕ ನರಮಂಡಲ ಪೂರೈಸುತ್ತದೆ, F-16, ಲಿಂಕ್ 16, ಎನ್ಕ್ರಿಪ್ಷನ್, ರೆಡಾರ್, IFF ಮಿಷನ್ ಸಾಫ್ಟ್ವೇರ್. ಟರ್ಕಿ ದೇಶವು ಗುಂಪು ದಾಳಿಯನ್ನು ಪೂರೈಸುತ್ತದೆ, ಡ್ರೋನ್, ಸಮೂಹ ಒತ್ತಡ ಹಾಗೂ ಡ್ರೋನ್ ಸ್ವಾಮ್ಸ್ಗಳು. ಚೀನಾ ಪಾಠ ತಗೊಂಡು ಹೋಗುತ್ತದೆ, ಎಲ್ಲದರಿಂದ ಕಲಿಯುತ್ತದೆ. ಪಾಕಿಸ್ತಾನ ಈ ಎಲ್ಲದರ ಸಂಧಿಸ್ಥಾನ, ಭಾರತ ಗುರಿಯ ಪರಿಸರವಾಗಿದೆ. ವಾಷಿಂಗ್ಟನ್ ತನ್ನ ತಂತ್ರಜ್ಞಾನವನ್ನು ನೇರವಾಗಿ ಚೀನಾಕ್ಕೆ ವರ್ಗಾಯಿಸುತ್ತಿಲ್ಲ, ಆದರೆ ಪಾಕಿಸ್ತಾನದಲ್ಲಿ ಉಳಿಸಿಕೊಂಡಿದೆ. ಅಲ್ಲಿ ಚೀನಾ ಕಲಿಯಲು ಸಾಕಷ್ಟು ಹತ್ತಿರ ಇದೆ. ಒಂದು ಕಡೆ ಅಮೆರಿಕ ಭಾರತವನ್ನು ಇಂಡೋ ಪೆಸಿಫಿಕ್ನ ಆಧಾರ ಸ್ತಂಭ ಅಂತ ಕರೀತಿದೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಅಮೆರಿಕನ್ ಯುದ್ಧ ವ್ಯವಸ್ಥೆಯನ್ನು ಕೊಡುತ್ತಿದೆ, ಅದು ಚೀನಾಕ್ಕೆ ತೆರೆದ ಪ್ರದೇಶದಲ್ಲಿ. ಇದು ಸಮತೋಲನ ಅಲ್ಲ,
ಇದು ಅಪಾಯಕ್ಕೆ ತೆರೆದುಕೊಳ್ಳುವಿಕೆ, ಪ್ರತಿ ಲಿಂಕ್ 16 ಪ್ಯಾಕೇಜ್, ಪ್ರತಿ ರೆಡಾರ್ ನವೀಕರಣ, ಪ್ರತಿ IFF ವ್ಯವಸ್ಥೆ, ಪ್ರತಿ ಕ್ರಿಪ್ಟೋಗ್ರಾಫಿಕ್ ಸಾಧನ, ಪ್ರತಿ ಸಿಮ್ಯುಲೇಟರ್, ಪ್ರತಿ ಮಿಷನ್ ಸಾಫ್ಟ್ವೇರ್. ಒಂದೇ ಪ್ರಶ್ನೆ ಕೇಳಬೇಕು, ಚೀನಾ ಇದರಿಂದ ಏನು ಕಲಿಯುತ್ತದೆ? ಪಾಕಿಸ್ತಾನ ಏನು ತಗೊಂತು ಅಂತ ಅಲ್ಲ, ಯಾರು ಕಲಿತರು ಅಂತ ಕೇಳಬೇಕು. ಭಾರತಕ್ಕೆ ಅಮೆರಿಕಾದ ಭರವಸೆ ಬೇಡ, ಭಾರತಕ್ಕೆ ಅಮೆರಿಕಾದ ಸ್ಪಷ್ಟ ನಿರ್ಧಾರ ಬೇಕು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಮಹತ್ವದ ಬೆಳವಣಿಗೆ ಈಗ ಚರ್ಚೆಗೆ ಬಂದಿದೆ. ಆಸ್ಟ್ರೇಲಿಯಾದಲ್ಲಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ MQ-28 ಗೋಸ್ಟ್ ಬ್ಯಾಟ್ ಎಂಬ UCAV ಈಗ ಭಾರತೀಯ ವಾಯುಪಡೆಯ ಮುಂದಿನ ತಲೆಮಾರಿನ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ CCA ಅಗತ್ಯಗಳಿಗೆ ಅತ್ಯಂತ ಬಲವಾದ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವು ಕಳೆದ ಕೆಲವು ವರ್ಷಗಳಿಂದ ವೇಗವಾಗಿ ವಿಸ್ತರಿಸುತ್ತಿದ್ದು, ಇದೀಗ ಅತ್ಯಾಧುನಿಕ ವೈಮಾನಿಕ ತಂತ್ರಜ್ಞಾನಗಳ ಕ್ಷೇತ್ರಕ್ಕೂ ಪ್ರವೇಶಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೋಯಿಂಗ್ ಆಸ್ಟ್ರೇಲಿಯಾ ಅಭಿವೃದ್ಧಿಪಡಿಸಿರುವ MQ-28 ಗೋಸ್ಟ್ ಬ್ಯಾಟ್ ಭಾರತದ ಗಮನ ಸೆಳೆಯುತ್ತಿದೆ. ಇದುವರೆಗೆ ಯಾವುದೇ ಅಧಿಕೃತ ಖರೀದಿ ಒಪ್ಪಂದವನ್ನು ಭಾರತ ಅಥವಾ ಆಸ್ಟ್ರೇಲಿಯಾ ಸರ್ಕಾರಗಳು ಘೋಷಿಸಿಲ್ಲ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಈ ಅತ್ಯಾಧುನಿಕ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ ಕುರಿತು ಚರ್ಚೆಗಳು ಗಮನಾರ್ಹ ಮಟ್ಟದಲ್ಲಿ ಮುಂದುವರಿಯುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ಈ ಆಸಕ್ತಿ 2026ರ ಮೇ ತಿಂಗಳಲ್ಲಿ ಕ್ಯಾನ್ಬೆರಾದಲ್ಲಿ ನಡೆದ 12ನೇ ಏರ್ ಸ್ಟಾಫ್ ಟಾಕ್ ಸಭೆಯ ವೇಳೆ ಸ್ಪಷ್ಟವಾಗಿ ಗೋಚರಿಸಿತು. ಭವಿಷ್ಯದ ವೈಮಾನಿಕ ಸಹಕಾರದ ಕುರಿತು ನಡೆದ ಮಾತುಕತೆಗಳ ನಂತರ ಆಸ್ಟ್ರೇಲಿಯಾದ ರಕ್ಷಣಾ ಇಲಾಖೆ ಬಿಡುಗಡೆ ಮಾಡಿದ ಒಂದು ಚಿತ್ರ ವಿಶೇಷ ಗಮನ ಸೆಳೆಯಿತು. ಆ ಚಿತ್ರದಲ್ಲಿ ಭಾರತೀಯ ವಾಯುಪಡೆಯ ಏರ್ ವೈಸ್ ಮಾರ್ಷಲ್ ಸಂಜೀವ್ ತಾಲಿಯಾನ್ ಹಾಗೂ ಆಸ್ಟ್ರೇಲಿಯಾದ ಡೆಪ್ಯೂಟಿ ಚೀಫ್ ಆಫ್ ಏರ್ ಸ್ಟಾಫ್ ಏರ್ ವೈಸ್ ಮಾರ್ಷಲ್ ಸ್ಟೀವನ್ ಪೆಸ್ಕ್ ಜೊತೆಯಾಗಿ ಕಾಣಿಸಿಕೊಂಡಿದ್ದರು. ಅವರ ಹಿನ್ನೆಲೆಯಲ್ಲಿ MQ-28 ಗೋಸ್ಟ್ ಬ್ಯಾಟ್ ಡೆಮಾನ್ಸ್ಟ್ರೇಟರ್ಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿತ್ತು. ಈ ಚಿತ್ರದಲ್ಲಿ ಯಾವುದೇ ಖರೀದಿ ಮಾತುಕತೆಯನ್ನು ಇದು ಸಾಮಾನ್ಯ ಡ್ರೋನ್ ಅಲ್ಲ ಸ್ನೇಹಿತರೆ, ಇದೊಂದು ಅತ್ಯಾಧುನಿಕ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದ್ದು, ಮಾನವ ಚಾಲಿತ ಯುದ್ಧ ವಿಮಾನಗಳ ಜೊತೆಗೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಸಾಮಾನ್ಯ ಡ್ರೋನ್ ಅಲ್ಲ ಸ್ನೇಹಿತರೆ, ಇದೊಂದು ಅತ್ಯಾಧುನಿಕ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದ್ದು, ಮಾನವ ಚಾಲಿತ ಯುದ್ಧ ವಿಮಾನಗಳ ಜೊತೆಗೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಸಾಮಾನ್ಯ ರಿಮೋಟ್ ಕಂಟ್ರೋಲ್ ಡ್ರೋನ್ಗಳಂತೆ ಇದು ನೆಲದಿಂದ ನಿರಂತರವಾಗಿ ನಿಯಂತ್ರಿಸಲ್ಪಡುವುದಿಲ್ಲ. ಬದಲಾಗಿ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯದಿಂದ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತದೆ. ಯುದ್ಧ ಪರಿಸ್ಥಿತಿಯಲ್ಲಿ ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆಗಳನ್ನು ಇದು ನಿರ್ವಹಿಸಬಲ್ಲದು. ಉದಾಹರಣೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್, ಶತ್ರುವಿನ ಮಾಹಿತಿ ಸಂಗ್ರಹಣೆ, ಡಿಕಾಯ್ ಮಿಷನ್ಸ್, ಶತ್ರುವಿನ ವಾಯುರಕ್ಷಣೆ ವ್ಯವಸ್ಥೆಯನ್ನು ಗೊಂದಲಕ್ಕೀಡು ಮಾಡುವುದು ಹಾಗೂ ನಿಖರ ದಾಳಿಗಳನ್ನು ನಡೆಸುವುದು ಇದರ ಪ್ರಮುಖ ಸಾಮರ್ಥ್ಯಗಳಾಗಿವೆ. ಈ ಮೂಲಕ ಮಾನವ ಪೈಲಟ್ಗಳು ನೇರ ಅಪಾಯಕ್ಕೆ ಒಳಗಾಗದೆ ಸುರಕ್ಷಿತ ಅಂತರದಿಂದ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಬಹುದು. MQ-28 ಯೋಜನೆಯ ಪ್ರೌಢತೆ ಈಗಾಗಲೇ ಸಾಬೀತಾಗಿದೆ. 2026ರ ಮಧ್ಯಭಾಗದ ವೇಳೆಗೆ ಈ ಕಾರ್ಯಕ್ರಮವು 150ಕ್ಕೂ ಹೆಚ್ಚು ಪರೀಕ್ಷಾ ಹಾರಾಟಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಷ್ಟೇ ಅಲ್ಲದೆ ಏರ್ ಟು ಏರ್ ಲೈವ್ ಫೈರ್ ಎಂಗೇಜ್ಮೆಂಟ್ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆಸಿದೆ. ಜೊತೆಗೆ ಅದರ ಸ್ಟೆಲ್ತ್ ಕೇಪಬಿಲಿಟಿಯನ್ನು ಕಟ್ಟುನಿಟ್ಟಿನ ರೆಡಾರ್ ಕ್ರಾಸ್ ಸೆಕ್ಷನ್ ಟೆಸ್ಟಿಂಗ್ ಮೂಲಕ ಅಧಿಕೃತವಾಗಿ ದೃಢೀಕರಿಸಲಾಗಿದೆ. ರಕ್ಷಣಾ ಕೈಗಾರಿಕೆಯ ಮೂಲಗಳ ಪ್ರಕಾರ ಬೋಯಿಂಗ್ ಭಾರತಕ್ಕೆ MQ-28 ಅನ್ನು ಕೇವಲ ಮಾರಾಟ ಮಾಡಲು ಮಾತ್ರವಲ್ಲ, ಬಲವಾದ ಟೆಕ್ನಾಲಜಿ ಟ್ರಾನ್ಸ್ಫರ್
TOT ಪ್ಯಾಕೇಜ್ನೊಂದಿಗೆ ನೀಡಲು ಸಿದ್ಧವಾಗಿದೆ. ಈ ಪ್ರಸ್ತಾವನೆಯಡಿ ಭಾರತದಲ್ಲೇ ಉತ್ಪಾದನೆ ನಡೆಸುವ ಅವಕಾಶ ದೊರೆಯಬಹುದು. ಜೊತೆಗೆ ಭಾರತೀಯ ವಾಯುಪಡೆಯ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ವ್ಯವಸ್ಥೆಯನ್ನು ಆಳವಾದ ಮಟ್ಟದಲ್ಲಿ ಕಸ್ಟಮೈಸ್ ಮಾಡುವ ಅವಕಾಶವೂ ಇರಬಹುದು. ಇದರಿಂದ MQ-28 ಗೋಸ್ಟ್ ಬ್ಯಾಟ್ ಅನ್ನು ಭಾರತೀಯ ವಾಯುಪಡೆಯ ಈಗಿರುವ ತೇಜಸ್ MK-1A, ರಫೇಲ್ ಹಾಗೂ Su-30 MKI ಯುದ್ಧ ವಿಮಾನಗಳೊಂದಿಗೆ ಏಕೀಕರಿಸುವ ಸಾಧ್ಯತೆ ಹೆಚ್ಚುತ್ತದೆ. ಸಂವಹನ ವ್ಯವಸ್ಥೆಗಳು ಮತ್ತು ಮಿಷನ್ ಸಾಫ್ಟ್ವೇರ್ಗಳನ್ನು ಭಾರತೀಯ ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿದರೆ ಭಾರತೀಯ ಪೈಲಟ್ಗಳು ತಮ್ಮ ಕಾಕ್ಪಿಟ್ನಿಂದಲೇ ಈ ಸ್ವಾಯತ್ತ ವಿಂಗ್ಮ್ಯಾನ್ ಡ್ರೋನ್ಗಳನ್ನು ನಿಯಂತ್ರಿಸಬಹುದಾಗಿದೆ. ಇಂದು ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸ್ವರೂಪ ವೇಗವಾಗಿ ಬದಲಾಗುತ್ತಿದೆ. ವಿಶೇಷವಾಗಿ AI ಆಧಾರಿತ ಯುದ್ಧ ಡ್ರೋನ್ಗಳ ಬಳಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ಉದಾಹರಣೆಗೆ ಟರ್ಕಿಯ ಬೈರಕ್ತರ್ ಕಿಜ್ಲೆಲ್ಮಾ ಮೊದಲಾದ ಮುಂದಿನ ತಲೆಮಾರಿನ ಕಾಂಬ್ಯಾಟ್ ಡ್ರೋನ್ಸ್ಗಳು ಈಗಾಗಲೇ ಜಾಗತಿಕ ಗಮನ ಸೆಳೆದಿವೆ. ಇದರಿಂದ ಸಾಂಪ್ರದಾಯಿಕ ಮಾನವ ಚಾಲಿತ ಫೈಟರ್ ಜೆಟ್ ಮತ್ತು ಅನ್ಮ್ಯಾನ್ಡ್ ಕಾಂಬ್ಯಾಟ್ ವೆಹಿಕಲ್ಸ್ಗಳ ನಡುವಿನ ಗಡಿ ಕ್ರಮೇಣ ಅಳಿದು ಹೋಗುತ್ತಿದೆ. ಈ ಬದಲಾವಣೆಯ ನಡುವೆ ವಾಯು ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಹಾಗೂ ಪ್ರಾದೇಶಿಕ ಎದುರಾಳಿಗಳೊಂದಿಗೆ ತಾಂತ್ರಿಕ ಸಮಾನತೆಯನ್ನು ಸಾಧಿಸಲು ಭಾರತೀಯ ವಾಯುಪಡೆಯು ಇಂತಹ ಸ್ವಾಯತ್ತ ವ್ಯವಸ್ಥೆಗಳನ್ನು ಶೀಘ್ರವಾಗಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯವನ್ನು ಗುರುತಿಸಿದೆ. ಇದೇ ಸಮಯದಲ್ಲಿ ಭಾರತ ತನ್ನ ಸ್ವದೇಶಿ ಯೋಜನೆಗಳ ಮೇಲೂ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡುತ್ತಿದೆ. ಅದರಲ್ಲೂ ಪ್ರಮುಖವಾಗಿ DRDOದ ಘಾತಕ್ ಸ್ಟೆಲ್ತ್ UCAV ಹಾಗೂ HALನ ಕ್ಯಾಟ್ಸಾ ವ್ಯಾರಿಯರ್ ಯೋಜನೆಗಳು ಗಮನಾರ್ಹವಾಗಿವೆ. ವಿಶೇಷವಾಗಿ HALನ ಕ್ಯಾಟ್ಸಾ ವ್ಯಾರಿಯರ್ ತನ್ನ ಮೊದಲ ಹಾರಾಟವನ್ನು 2027 ಒಳಗೆ ನಡೆಸುವ ನಿರೀಕ್ಷೆಯಿದೆ. ಆದರೆ ಈ ಎರಡು ಯೋಜನೆಗಳು ಇನ್ನೂ ಅಭಿವೃದ್ಧಿ ಮತ್ತು ಪರೀಕ್ಷಾ ಹಂತದಲ್ಲಿರುವುದರಿಂದ ತಕ್ಷಣದ ಅವಧಿಯಲ್ಲಿ ಕಾರ್ಯಾಚರಣೆಯ ಸೇವೆಗೆ ಸೇರುವ ಸಾಧ್ಯತೆ ಕಡಿಮೆ. ಇದೇ ಕಾರಣದಿಂದ MQ-28 ಗೋಸ್ಟ್ ಬ್ಯಾಟ್ ಭಾರತೀಯ ವಾಯುಪಡೆಗೆ ಒಂದು ಮಹತ್ವದ ಮಧ್ಯಂತರ ಪರಿಹಾರವಾಗಿ ಕಾಣುತ್ತಿದೆ. ಇತ್ತೀಚೆಗೆ ಈ ವಿಮಾನವು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಪರೀಕ್ಷಾ ಹಾರಾಟಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಹೀಗಾಗಿ ಭಾರತ MQ-28 ಗೋಸ್ಟ್ ಬ್ಯಾಟ್ ಅನ್ನು ಸ್ವೀಕರಿಸಿದರೆ ದೇಶೀಯ ಯೋಜನೆಗಳು ಪರಿಪಕ್ವವಾಗುವವರೆಗೆ ಕಾಯದೆ ತಕ್ಷಣವೇ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್, AI ಮಿಷನ್ ಕಂಟ್ರೋಲ್ ಹಾಗೂ ಡಿಸ್ಟ್ರಿಬ್ಯೂಟೆಡ್ ಏರ್ ಕಂಬ್ಯಾಟ್ ಮೊದಲಾದ ಅತ್ಯಾಧುನಿಕ ಯುದ್ಧ ಪರಿಕಲ್ಪನೆಗಳಲ್ಲಿ ಅಮೂಲ್ಯ ಕಾರ್ಯಾಚರಣೆಯ ಅನುಭವವನ್ನು ಗಳಿಸಬಹುದು. ಒಟ್ಟಾರೆಯಾಗಿ ನೋಡಿದರೆ MQ-28 ಗೋಸ್ಟ್ ಬ್ಯಾಟ್ ಕೇವಲ ಒಂದು ಡ್ರೋನ್ ಅಲ್ಲ, ಇದು ಭವಿಷ್ಯದ ವೈಮಾನಿಕ ಯುದ್ಧದ ಹೊಸ ಅಧ್ಯಾಯವಾಗಿದೆ. ಭಾರತಕ್ಕೆ ಬಲವಾದ ಟೆಕ್ನಾಲಜಿ ಟ್ರಾನ್ಸ್ಫರ್, ದೇಶೀಯ ಉತ್ಪಾದನೆ ಮತ್ತು ಮುಂದಿನ ತಲೆಮಾರಿನ ಯುದ್ಧ ತಂತ್ರಜ್ಞಾನಗಳ ಅನುಭವವನ್ನು ಒದಗಿಸುವ ಸಾಮರ್ಥ್ಯ ಇದಕ್ಕಿದೆ. ಆದ್ದರಿಂದ ಮುಂಬರುವ ತಿಂಗಳುಗಳಲ್ಲಿ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಹಕಾರದ ಬೆಳವಣಿಗೆಗಳು ಮತ್ತು MQ-28 ಗೋಸ್ಟ್ ಬ್ಯಾಟ್ ಕುರಿತು ಯಾವುದೇ ಅಧಿಕೃತ ಘೋಷಣೆಗಳು ಜಾಗತಿಕ ರಕ್ಷಣಾ ವಲಯದ ಗಮನ ಸೆಳೆಯುವುದು ಬಹುತೇಕ ಖಚಿತವಾಗಿದೆ. ಭಾರತದ ಸ್ವದೇಶಿ ಕ್ಷಿಪಣಿ ತಂತ್ರಜ್ಞಾನ ಈಗ ಜಾಗತಿಕ ಮಟ್ಟದಲ್ಲಿ ಹೊಸ ಚರ್ಚೆಗೆ ಕಾರಣವಾಗುತ್ತಿದೆ. ವಿಶೇಷವಾಗಿ ಭಾರತದ ಅತ್ಯಾಧುನಿಕ LRLACM ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅನ್ನು ಗ್ರೀಸ್ ದೇಶವು ಖರೀದಿಸುವ ಸಾಧ್ಯತೆಯ ಕುರಿತು ಹರಿದಾಡುತ್ತಿರುವ ವರದಿಗಳು ಟರ್ಕಿಯ ಮಾಧ್ಯಮಗಳಲ್ಲಿ ಆತಂಕವನ್ನೇ ಉಂಟುಮಾಡಿವೆ. ಇನ್ನು ಭಾರತ ಸರ್ಕಾರವಾಗಲಿ ಅಥವಾ
ಗ್ರೀಸ್ ಸರ್ಕಾರವಾಗಲಿ ಈ ಕುರಿತು ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಆದರೂ ಭಾರತ ಮತ್ತು ಗ್ರೀಸ್ ನಡುವಿನ ರಕ್ಷಣಾ ಸಹಕಾರ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸುದ್ದಿಗೆ ಹೆಚ್ಚಿನ ಮಹತ್ವ ದೊರೆತಿದೆ. ಟರ್ಕಿಯ ಅನೇಕ ರಕ್ಷಣಾ ವಿಶ್ಲೇಷಕರು ಮತ್ತು ಮಾಧ್ಯಮ ವರದಿಗಳ ಪ್ರಕಾರ ಗ್ರೀಸ್ ತನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲು ಭಾರತದ ಜೊತೆಗಿನ ರಕ್ಷಣಾ ಸಂಬಂಧಗಳನ್ನು ವಿಸ್ತರಿಸಲು ಆಸಕ್ತಿ ತೋರಿಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಟರ್ಕಿಯ ಸ್ವದೇಶಿ ರಕ್ಷಣಾ ಉದ್ಯಮವು ವೇಗವಾಗಿ ಬೆಳೆಯುತ್ತಿರುವುದು. ಹೊಸ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ವಿವಿಧ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ತನ್ನದೇ ದೇಶದಲ್ಲಿ ಅಭಿವೃದ್ಧಿಪಡಿಸುತ್ತಿರುವುದರಿಂದ ಗ್ರೀಸ್ ತನ್ನ ಭದ್ರತಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಹೊಸ ಆಯ್ಕೆಗಳನ್ನು ಹುಡುಕುತ್ತಿದೆ. ಇಲ್ಲಿಯವರೆಗೆ ಗ್ರೀಸ್ ಹೆಚ್ಚಿನ ಪ್ರಮಾಣದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಭಾರತವನ್ನು ಅತ್ಯಾಧುನಿಕ ಸೇನಾ ತಂತ್ರಜ್ಞಾನವನ್ನು ಒದಗಿಸಬಲ್ಲ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರವೆಂದು ಪರಿಗಣಿಸಲಾಗುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಗ್ರೀಸ್ನ ರಕ್ಷಣಾ ವಲಯದಲ್ಲಿ ವಿಶೇಷವಾಗಿ ಗಮನ ಸೆಳೆದಿರುವುದು ಭಾರತದ LRLACM ಕ್ಷಿಪಣಿ ವ್ಯವಸ್ಥೆ. ಈ ಕ್ಷಿಪಣಿಯನ್ನು ಭಾರತದ DRDO ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಬೆಂಗಳೂರಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE ಈ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಕ್ಷಿಪಣಿಯ ಪ್ರಮುಖ ವಿಶೇಷತೆ ಎಂದರೆ ಇದರ ಸುಮಾರು 1500 ಕಿಲೋಮೀಟರ್ ವ್ಯಾಪ್ತಿ. ಇಷ್ಟು ದೂರದಲ್ಲಿರುವ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆಯುವ ಸಾಮರ್ಥ್ಯ ಇದಕ್ಕಿದೆ. ವರದಿಗಳ ಪ್ರಕಾರ ಅಥೆನ್ಸ್ನಲ್ಲಿ ನಡೆದ DEFEA ಡಿಫೆನ್ಸ್ ಎಕ್ಸಿಬಿಷನ್ನ ವೇಳೆ ಭಾರತ ತನ್ನ ಕ್ಷಿಪಣಿ ಸಾಮರ್ಥ್ಯಗಳನ್ನು ಗ್ರೀಸ್ ಅಧಿಕಾರಿಗಳಿಗೆ ಪ್ರದರ್ಶಿಸಿರಬಹುದು ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ. ಟರ್ಕಿಯ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ಭಾರತ ಮತ್ತು ಗ್ರೀಸ್ ನಡುವಿನ ಉನ್ನತ ಮಟ್ಟದ ಸೇನಾ ಮಾತುಕತೆಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಈ ಸಭೆಗಳಲ್ಲಿ ಭಾರತೀಯ ಅಧಿಕಾರಿಗಳು LRLACM ಕ್ಷಿಪಣಿಯ ತಾಂತ್ರಿಕ ಸಾಮರ್ಥ್ಯಗಳ ಕುರಿತು ವಿವರಗಳನ್ನು ಹಂಚಿಕೊಂಡಿರಬಹುದು ಎಂಬ ವಾದಗಳು ಕೇಳಿಬರುತ್ತಿವೆ. ಆದರೆ ಈ ಎಲ್ಲ ಮಾಹಿತಿಗಳು ಇನ್ನೂ ಅಧಿಕೃತವಾಗಿ ದೃಢೀಕರಿಸಲ್ಪಟ್ಟಿಲ್ಲ ಎಂಬುದನ್ನು ಗಮನದಲ್ಲಿಡಬೇಕು. ಈ ಕ್ಷಿಪಣಿ ಗ್ರೀಸ್ ಸೇನೆಗೆ ಸೇರ್ಪಡೆಯಾದರೆ ಅದರ ಪರಿಣಾಮ ಏನಾಗಬಹುದು ಎಂಬ ಪ್ರಶ್ನೆ ಈಗ ಟರ್ಕಿಯಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಏಕೆಂದರೆ 1500 ಕಿಲೋಮೀಟರ್ ವ್ಯಾಪ್ತಿಯ ಈ ಕ್ಷಿಪಣಿ ಗ್ರೀಸ್ನಿಂದ ಉಡಾಯಿಸಲ್ಪಟ್ಟರೆ ಟರ್ಕಿಯ ಹಲವಾರು ಪ್ರಮುಖ ಸೇನಾ ನೆಲೆಗಳು, ವಾಯು ರಕ್ಷಣಾ ವ್ಯವಸ್ಥೆಗಳು, ರಡಾರ್ ಕೇಂದ್ರಗಳು, ಕಮಾಂಡ್ ಕೇಂದ್ರಗಳು ಮತ್ತು ಲಾಜಿಸ್ಟಿಕ್ಸ್ ತಾಣಗಳು ಅದರ ವ್ಯಾಪ್ತಿಯೊಳಗೆ ಬರುತ್ತವೆ, ನಾಶವಾಗುತ್ತವೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ಕ್ಷಿಪಣಿ ಅತ್ಯಂತ ಕಡಿಮೆ ಎತ್ತರದಲ್ಲಿ ಭೂಪ್ರದೇಶವನ್ನು ಅನುಸರಿಸುತ್ತಾ ಹಾರಬಲ್ಲದು. ಅಂದರೆ ಇದು ಟೆರ್ರೈನ್ ಹಗ್ಗಿಂಗ್ ಫ್ಲೈಟ್ ಪ್ರೊಫೈಲ್ ಅನ್ನು ಬಳಸುತ್ತದೆ. ಇದರ ಪರಿಣಾಮವಾಗಿ ಶತ್ರು ರೆಡಾರ್ಗಳಿಗೆ ಇದನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ. ಇದೇ ಕಾರಣದಿಂದ ಟರ್ಕಿಯ ಮಾಧ್ಯಮಗಳು ಈ ಕ್ಷಿಪಣಿಯನ್ನು ಪ್ರಾದೇಶಿಕ ಭದ್ರತಾ ಸಮೀಕರಣವನ್ನು ಬದಲಾಯಿಸಬಲ್ಲ ಅಸ್ತ್ರವೆಂದು ವರ್ಣಿಸುತ್ತಿವೆ ಹಾಗೂ ಹೆದರಿಕೊಳ್ಳುತ್ತಿವೆ. ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಗ್ರೀಸ್ ಇಂತಹ ದೀರ್ಘ ವ್ಯಾಪ್ತಿಯ ಕ್ರೂಸ್ ಮಿಸೈಲ್ಗಳನ್ನು ತನ್ನ ಸೇನೆಯಲ್ಲಿ ಸೇರಿಸಿಕೊಂಡರೆ ಗ್ರೀಸ್ ಮತ್ತು ಟರ್ಕಿ ನಡುವಿನ ಶಕ್ತಿಯ ಸಮತೋಲನದಲ್ಲಿ ಗಮನಾರ್ಹ ಬದಲಾವಣೆ ಉಂಟಾಗಬಹುದು. ಇದು ಎರಡೂ ರಾಷ್ಟ್ರಗಳ ನಡುವೆ ಹೊಸ ಶಸ್ತ್ರಾಸ್ತ್ರಗಳ ಸ್ಪರ್ಧೆಗೆ ಕಾರಣವಾಗುವ ಸಾಧ್ಯತೆಯೂ ಇದೆ. ಹಾಗಾದರೆ ಭಾರತದ LRLACM ಎಂದರೇನು? ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಈ ಯೋಜನೆ ಭಾರತದ ಹಿಂದಿನ ನಿರ್ಭಯ್ ಮಿಸೈಲ್ ಹಾಗೂ ITCM ಇಂಡಿಜಿನಿಯಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಯೋಜನೆಗಳ ತಾಂತ್ರಿಕ ಅನುಭವದ ಮೇಲೆ ನಿರ್ಮಾಣವಾಗಿದೆ. 2024 ನವೆಂಬರ್ ತಿಂಗಳಲ್ಲಿ ಒಡಿಶಾ ಕರಾವಳಿಯ ಸಮೀಪ ಮೊಬೈಲ್ ಲಾಂಚರ್ನಿಂದ ಈ ಕ್ಷಿಪಣಿಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಸಲಾಯಿತು. ಆ ಪರೀಕ್ಷೆಯಲ್ಲಿ ಕ್ಷಿಪಣಿ ಹಲವು ಪೂರ್ವ ನಿರ್ಧಾರಿತ ಮಾರ್ಗಗಳನ್ನು ಅನುಸರಿಸಿ ಸಂಕೀರ್ಣ ತಿರುವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿತು. ಈ ಕ್ಷಿಪಣಿಯ ಮತ್ತೊಂದು ದೊಡ್ಡ ಸಾಧನೆ ಎಂದರೆ ಇದರಲ್ಲಿ
ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾದ ಟರ್ಬೋ ಫ್ಯಾನ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಅತ್ಯಾಧುನಿಕ ಏವಿಯಾನಿಕ್ಸ್ ಸಿಸ್ಟಮ್ಸ್ ಮತ್ತು ನಿಖರ ಮಾರ್ಗದರ್ಶನ ವ್ಯವಸ್ಥೆಗಳು ಇದರಲ್ಲಿ ಸೇರಿವೆ. ಈ ಕ್ಷಿಪಣಿಯನ್ನು ಭೂಮಿಯ ಮೇಲಿನ ಮೊಬೈಲ್ ಲಾಂಚರ್ಗಳಿಂದ ಮಾತ್ರವಲ್ಲದೆ ಭಾರತೀಯ ನೌಕಾಪಡೆಯ ಯುದ್ಧನೌಕೆಗಳಲ್ಲಿರುವ UVLM ಯೂನಿವರ್ಸಲ್ ವರ್ಟಿಕಲ್ ಲಾಂಚ್ ಮಾಡ್ಯೂಲ್ ವ್ಯವಸ್ಥೆಯಿಂದಲೂ ಉಡಾಯಿಸಬಹುದು. ಭಾರತ ತನ್ನ ಸ್ವಾವಲಂಬಿ ರಕ್ಷಣಾ ಸಾಮರ್ಥ್ಯವನ್ನು ವಿಸ್ತರಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನು ಮುಂದುವರೆಸಿದೆ. ಇದೀಗ ಈ ಕ್ಷಿಪಣಿಯ ಮೇಲಿನ ವಿದೇಶಿ ದೇಶಗಳ ಆಸಕ್ತಿ ಹೆಚ್ಚುತ್ತಿರುವುದು ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನಮಾನ ನಿರಂತರವಾಗಿ ಏರುತ್ತಿರುವುದಕ್ಕೆ ಸ್ಪಷ್ಟ ಸೂಚನೆಯಾಗಿದೆ. ಒಟ್ಟಾರೆ ಗ್ರೀಸ್ ನಿಜವಾಗಿಯೂ ಭಾರತದ LRLACM ಕ್ಷಿಪಣಿಯನ್ನು ಖರೀದಿಸಿದರೆ ಅದು ಕೇವಲ ಒಂದು ಶಸ್ತ್ರಾಸ್ತ್ರ ಒಪ್ಪಂದವಾಗಿರುವುದಿಲ್ಲ. ಬದಲಾಗಿ ಅದು ಯುರೋಪ್ ಮತ್ತು ಪೂರ್ವ ಮೆಡಿಟರೇನಿಯನ್ ಪ್ರದೇಶದ ಭದ್ರತಾ ಸಮೀಕರಣಗಳ ಮೇಲೆ. ಸ್ನೇಹಿತರೆ, ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವೇನು? ಗ್ರೀಸ್ ಭಾರತದ LRLACM ಕ್ಷಿಪಣಿಯನ್ನು ಖರೀದಿಸಿದರೆ ಅದರ ಪರಿಣಾಮ ಏನಾಗಬಹುದು? ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ವಿಮಾನಯಾನ ಕ್ಷೇತ್ರದ ಬಗ್ಗೆ ತಿಳಿದಿರುವ ಯಾರನ್ನಾದರೂ ಕೇಳಿದರೆ ಭಾರತದ ಅತಿದೊಡ್ಡ ಸಮಸ್ಯೆ ಏನು ಎಂಬ ಪ್ರಶ್ನೆಗೆ ಬಹುತೇಕ ಎಲ್ಲರಿಂದಲೂ ಒಂದೇ ಉತ್ತರ ಬರುತ್ತದೆ: ಗ್ಯಾಸ್ ಟರ್ಬೈನ್ ಇಂಜಿನ್. ದಶಕಗಳ ಕಾಲ ಭಾರತದ ಯುದ್ಧ ವಿಮಾನಗಳ ಕನಸುಗಳನ್ನು ತಡೆಯುತ್ತಿರುವುದು ರಡಾರ್, ಮಿಸೈಲ್, ಏವಿಯಾನಿಕ್ಸ್ ಅಥವಾ ಏರ್ಕ್ರಾಫ್ಟ್ ಡಿಸೈನ್ ಅಲ್ಲ. ನಿಜವಾದ ಅಡ್ಡಿಯಾಗಿರುವುದು ಸ್ವದೇಶಿ ಫೈಟರ್ ಜೆಟ್ ಇಂಜಿನನ್ನು ಅಭಿವೃದ್ಧಿಪಡಿಸಲು ಆಗದಿರುವುದು. ಇಂದಿಗೂ ಭಾರತೀಯ ವಾಯುಪಡೆಯ ಬಹುತೇಕ ಯುದ್ಧ ವಿಮಾನಗಳು ವಿದೇಶಿ ಇಂಜಿನ್ಗಳ ಮೇಲೆಯೇ ಅವಲಂಬಿತವಾಗಿವೆ. ಕೆಲ ಯುದ್ಧ ವಿಮಾನಗಳು ವಿದೇಶದಿಂದ ನೇರವಾಗಿ ಬರುತ್ತವೆ, ಇನ್ನು ಕೆಲವು ಭಾರತದಲ್ಲೇ ನಿರ್ಮಾಣವಾದರೂ ಅವುಗಳಲ್ಲಿ ವಿದೇಶಿ ಇಂಜಿನ್ಗಳೇ ಅಳವಡಿಸಲಾಗುತ್ತವೆ. Su-30 MKI ಯುದ್ಧ ವಿಮಾನಗಳ AL-31FP ಇಂಜಿನ್ಗಳು ಭಾರತದಲ್ಲಿ ಲೈಸೆನ್ಸ್ ಅಡಿಯಲ್ಲಿ ಅಸೆಂಬಲ್ ಆಗುತ್ತವೆ, ಆದರೆ ಅದನ್ನು ಸಂಪೂರ್ಣ ಸ್ವಾವಲಂಬನೆ ಎಂದು ಕರೆಯಲು ಸಾಧ್ಯವಿಲ್ಲ. ಈ ಇಂಜಿನ್ ಸಮಸ್ಯೆ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಕಾರಣ LCA ತೇಜಸ್ MK-1A ಬಳಸಲಾಗುವ ಜನರಲ್ ಎಲೆಕ್ಟ್ರಿಕ್ F404 ಇಂಜಿನ್. ಇತ್ತೀಚಿನ ದಿನಗಳಲ್ಲಿ ತೇಜಸ್ MK-1A ಕುರಿತು ಚರ್ಚೆಗಳು ನಡೆದಾಗ ರೆಡಾರ್ ಮೋಡ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಸಾಫ್ಟ್ವೇರ್ ಇಂಟಿಗ್ರೇಷನ್ ಅಥವಾ ವೆಪನ್ ಪ್ಯಾಕೇಜ್ಗಳ ಬಗ್ಗೆ ಹೆಚ್ಚು ಮಾತನಾಡಲಾಗುತ್ತದೆ. ಆದರೆ ಒಂದು ಸರಳ ಸತ್ಯವನ್ನು ನಾವು ಮರೆಯಬಾರದು: ಇಂಜಿನ್ ಇಲ್ಲದೆ ಯಾವುದೇ ಏರ್ಕ್ರಾಫ್ಟ್ ಹಾರಲು ಸಾಧ್ಯವಿಲ್ಲ. ಪ್ರಸ್ತುತ ತೇಜಸ್ MK-1A ಯೋಜನೆಯು F404 ಇಂಜಿನ್ಗಳ ಪೂರೈಕೆಯನ್ನು ಕಾಯುತ್ತಿದೆ. HAL ತನ್ನ ಬಳಿ ಇರುವ ಸೀಮಿತ ಇಂಜಿನ್ಗಳೊಂದಿಗೆ ಏರ್ಕ್ರಾಫ್ಟ್ ಉತ್ಪಾದನಾ ಚಟುವಟಿಕೆಗಳನ್ನು ಮುಂದುವರೆಸುತ್ತಿದೆ. ಆದರೆ ಭಾರತೀಯ ವಾಯುಪಡೆಯ ದೃಷ್ಟಿಯಲ್ಲಿ ನಿರಂತರ ಇಂಜಿನ್ಗಳ ಲಭ್ಯತೆ ಅತ್ಯಂತ ಮುಖ್ಯವಾಗಿದೆ. ವಾಯುಪಡೆ ಪ್ರತ್ಯೇಕವಾಗಿ ಕೆಲವು ಏರ್ಕ್ರಾಫ್ಟ್ಗಳನ್ನು ಸ್ವೀಕರಿಸುವ ಬದಲು ಸಂಪೂರ್ಣ ಪ್ಲಾಟ್ಫಾರ್ಮ್ ಎಲ್ಲ ಅಂಶಗಳಲ್ಲಿಯೂ ಪರಿಪಕ್ವತೆ ತಲುಪಿದ ನಂತರ ದೊಡ್ಡ ಪ್ರಮಾಣದಲ್ಲಿ ಸೇರ್ಪಡೆಗೊಳಿಸಲು ಬಯಸುತ್ತಿರುವಂತೆ ಕಾಣುತ್ತದೆ. ಈ ವಿಳಂಬವನ್ನು ಕೆಲವರು ಅಮೆರಿಕ ಅಥವಾ ಜನರಲ್ ಎಲೆಕ್ಟ್ರಿಕ್ ಉದ್ದೇಶಪೂರ್ವಕವಾಗಿ ಮಾಡುತ್ತಿದೆ ಎಂದು ಹೇಳುತ್ತಿದ್ದಾರೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ತಂತ್ರಜ್ಞಾನದ ಮಾತುಕತೆಗಳ ಹಿನ್ನೆಲೆಯಲ್ಲಿ ಇಂತಹ ಅನುಮಾನಗಳು ಮೂಡುವುದು ಸಹಜ. ಆದರೆ ವಾಸ್ತವ ಚಿತ್ರ ಸ್ವಲ್ಪ ಭಿನ್ನವಾಗಿದೆ. F404 ಇಂಜಿನ್ ಪ್ರೊಡಕ್ಷನ್ ಲೈನ್ ಬಹುತೇಕ ಮುಚ್ಚುವ ಹಂತಕ್ಕೆ ಬಂದಿದ್ದ ಸಮಯದಲ್ಲೇ ಭಾರತ ಅದರ ಪ್ರಮುಖ ಗ್ರಾಹಕರಲ್ಲಿ ಒಂದಾಗಿ ಹೊರಹೊಮ್ಮಿತು. ಒಂದು ಇಂಜಿನ್ ಉತ್ಪಾದನಾ ಘಟಕವನ್ನು ಮರುಪ್ರಾರಂಭಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ವೇಗವಾಗಿ ಹೆಚ್ಚಿಸುವುದು ಸುಲಭದ ಕೆಲಸವಲ್ಲ. ಜನರಲ್ ಎಲೆಕ್ಟ್ರಿಕ್ ಭಾರತಕ್ಕೆ ಇಂಜಿನ್ಗಳನ್ನು ಪೂರೈಸಲು ತನ್ನ ಉತ್ಪಾದನಾ ಸಾಮರ್ಥ್ಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದೆ. ವಿಶೇಷವಾಗಿ ಭಾರತ ಹೆಚ್ಚುವರಿಯಾಗಿ
97 ತೇಜಸ್ MK-1A ಫೈಟರ್ ಜೆಟ್ಗಳಿಗೆ ಆದೇಶ ನೀಡಿದ ನಂತರ ಕಂಪನಿಯು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸಿದೆ. ಆದರೆ ನಿಜವಾದ ಸಮಸ್ಯೆ ಕೇವಲ ಇಂದಿನ ವಿಳಂಬವಲ್ಲ. ನಾಳೆ ಎಲ್ಲ F404 ಇಂಜಿನ್ಗಳು ಭಾರತಕ್ಕೆ ತಲುಪಿದರೂ ಸಹ ಭಾರತದ ಅವಲಂಬನೆ ಕೊನೆಗೊಳ್ಳುವುದಿಲ್ಲ. ಯುದ್ಧ ವಿಮಾನಗಳ ಇಂಜಿನ್ಗಳು ಶಾಶ್ವತವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಅವುಗಳನ್ನು ನಿರ್ದಿಷ್ಟ ಅವಧಿಯ ನಂತರ ಬದಲಾಯಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಒಂದು ಫೈಟರ್ ಏರ್ಕ್ರಾಫ್ಟ್ ತನ್ನ ಸಂಪೂರ್ಣ ಸೇವಾ ಅವಧಿಯಲ್ಲಿ 2 ಅಥವಾ 2.5 ಇಂಜಿನ್ಗಳನ್ನು ಬಳಸುತ್ತದೆ ಎಂದು ಅಂದಾಜಿಸಲಾಗಿದೆ. ಅಂದರೆ ಇಂಜಿನ್ ಮೇಲಿನ ಅವಲಂಬನೆ ಏರ್ಕ್ರಾಫ್ಟ್ ಖರೀದಿಸುವ ಹಂತದಲ್ಲಿ ಮಾತ್ರವಲ್ಲ, ಮುಂದಿನ ಹಲವು ದಶಕಗಳವರೆಗೆ ರಿಪ್ಲೇಸ್ಮೆಂಟ್, ಓವರ್ಹೌಲ್, ಅಪ್ಗ್ರೇಡ್ ಮತ್ತು ಮೇಂಟೆನೆನ್ಸ್ಗಳ ಹಂತಗಳಲ್ಲಿಯೂ ಮುಂದುವರಿಯುತ್ತದೆ. ಇದೇ ವಿಚಾರವನ್ನು ಸಾರ್ವಜನಿಕ ಚರ್ಚೆಗಳಲ್ಲಿ ಬಹಳಷ್ಟು ಮಂದಿ ಗಮನಿಸುವುದಿಲ್ಲ. ಆದರೆ ಇಂಜಿನ್ ಸ್ವಾವಲಂಬನೆಯ ಚರ್ಚೆಯಲ್ಲಿ ಇದು ಅತ್ಯಂತ ಪ್ರಮುಖ ಅಂಶವಾಗಿದೆ. ಇಲ್ಲಿಯೇ GTRE ಅಭಿವೃದ್ಧಿಪಡಿಸುತ್ತಿರುವ ಕಾವೇರಿ ಇಂಜಿನ್ ಮತ್ತೆ ಆಶಾಕಿರಣವಾಗಿ ಕಾಣಿಸುತ್ತಿದೆ. ಮೂಲತಃ ಕಾವೇರಿ ಇಂಜಿನ್ಗಳನ್ನು ತೇಜಸ್ ಯೋಜನೆಗಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ತಾಂತ್ರಿಕ ಸವಾಲುಗಳು, ಮೆಟೀರಿಯಲ್ ಸೈನ್ಸ್ನ ಸಮಸ್ಯೆಗಳು ಮತ್ತು ಅಗತ್ಯ ಮಟ್ಟದ ಥ್ರಸ್ಟ್ ಅನ್ನು ಸಾಧಿಸಲು ಆಗದ ಕಾರಣ ಅದು ತೇಜಸ್ನಿಂದ ಹೊರಗುಳಿಯಿತು. ಅನೇಕ ವರ್ಷಗಳ ಕಾಲ ಕಾವೇರಿ ಇಂಜಿನ್ ಭಾರತದ ವೈಮಾನಿಕ ಇಂಜಿನ್ ಅಭಿವೃದ್ಧಿಯ ವಿಫಲತೆಯ ಸಂಕೇತವಾಗಿತ್ತು. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ಕೆಲ ವರ್ಷಗಳ ಹಿಂದೆ GTRE ಒಂದು ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ, ಅಂದರೆ ಗೋದ್ರೇಜ್ ಕಂಪನಿಯೊಂದಿಗೆ ಸೇರಿ ಕಾವೇರಿ ಇಂಜಿನ್ನ ಆಫ್ಟರ್ ಬರ್ನಿಂಗ್ ವೇರಿಯಂಟ್ ಅನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ಆರಂಭಿಸಿತು. ಈ ಯೋಜನೆಯ ಉದ್ದೇಶ ಸ್ಪಷ್ಟವಾಗಿತ್ತು. ತೇಜಸ್ MK-1 ಮತ್ತು MK-1Aಗೆ ಅಗತ್ಯವಿರುವ ಸುಮಾರು 85 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ಉತ್ಪಾದಿಸುವ ಇಂಜಿನ್ ನಿರ್ಮಾಣ ಸಾಧ್ಯವೇ ಎಂಬುದನ್ನು ಪರಿಶೀಲಿಸುವುದು. ನಂತರ ಘಾತಕ್ UCAV ಯೋಜನೆಯಿಂದ ಕಾವೇರಿ ಇಂಜಿನ್ ಕಾರ್ಯಕ್ರಮಕ್ಕೆ ಹೊಸ ಜೀವ ಸಿಕ್ಕಿತು. ಈ ಯೋಜನೆಯ ಸಮಯದಲ್ಲಿ ಇಂಜಿನ್ನಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಯಿತು. ಪರಿಣಾಮವಾಗಿ ಮೂಲ ಕಾವೇರಿಗಿಂತ ಬಹಳ ಭಿನ್ನವಾದ ಹೊಸ ವಿನ್ಯಾಸ ಹೊರಹೊಮ್ಮಿತು. ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಹೊಸ ಇಂಜಿನ್ ಸುಮಾರು 50 ಕಿಲೋನ್ಯೂಟನ್ ಡ್ರೈ ಥ್ರಸ್ಟ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ತೋರಿಸಿದೆ. ಇದು ಘಾತಕ್ UCAV ನಂತಹ ವೇದಿಕೆಗಳಿಗೆ ಸಾಕಷ್ಟು ಸೂಕ್ತವಾಗಿದೆ. ಈಗ ಮುಂದಿನ ಹಂತವೆಂದರೆ ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿ ಥ್ರಸ್ಟ್ ಅನ್ನು ಕ್ರಮೇಣ ಹೆಚ್ಚಿಸುವುದು. ದೀರ್ಘಕಾಲೀನ ಗುರಿ ಇನ್ನು 85 ಕಿಲೋನ್ಯೂಟನ್ ಥ್ರಸ್ಟ್ ಸಾಧಿಸುವುದೇ ಆಗಿದೆ. ಇದಕ್ಕಿಂತಲೂ ಆಸಕ್ತಿದಾಯಕ ಸಂಗತಿ ಏನೆಂದರೆ ಇಂಜಿನ್ ಈಗಾಗಲೇ ಸುಮಾರು 73 ಕಿಲೋನ್ಯೂಟನ್ ಸಸ್ಟೈನ್ಡ್ ಥ್ರಸ್ಟ್ ಅನ್ನು ಪ್ರದರ್ಶಿಸಿದೆ ಎಂದು ವರದಿಗಳು ಸೂಚಿಸುತ್ತವೆ. ಇನ್ನಷ್ಟು ಸುಧಾರಣೆಗಳ ಮೂಲಕ ಈ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಈ ಬಾರಿ GTRE ಅನುಸರಿಸುತ್ತಿರುವ ವಿಧಾನ ಹಿಂದಿನ ಪ್ರಯತ್ನಗಳಿಗಿಂತ ಭಿನ್ನವಾಗಿದೆ. ಮೊದಲ ಪ್ರಯತ್ನದಲ್ಲೇ ಪರಿಪೂರ್ಣ ಇಂಜಿನ್ಗಳನ್ನು ನಿರ್ಮಿಸಲು ಯತ್ನಿಸುವ ಬದಲು ಮೊದಲು ಫ್ಲೈಟ್ ಸರ್ಟಿಫಿಕೇಶನ್ ಪಡೆಯಬಹುದಾದ, ಫೈಟರ್ ಏರ್ಕ್ರಾಫ್ಟ್ನಲ್ಲಿ ಹಾರಬಹುದಾದ ಸ್ವದೇಶಿ ಇಂಜಿನ್ಗಳನ್ನು ನಿರ್ಮಿಸುವ ಗುರಿಯನ್ನು ಇಟ್ಟುಕೊಂಡಿದೆ. ಅದರ ನಂತರ ಬ್ಲಾಕ್ ಬೈ ಬ್ಲಾಕ್ ವಿಧಾನದಲ್ಲಿ ಇಂಜಿನ್ನ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಥ್ರಸ್ಟ್ ಅನ್ನು ನಿರಂತರವಾಗಿ ಹೆಚ್ಚಿಸುವ ಯೋಜನೆ ಇದೆ. ವಿಶ್ವದ ಅನೇಕ ಯಶಸ್ವಿ ಏರೋ ಇಂಜಿನ್ ಕಾರ್ಯಕ್ರಮಗಳು ಇದೇ ರೀತಿಯ ಹಂತ ಹಂತದ ಅಭಿವೃದ್ಧಿ ಮಾದರಿಯನ್ನು ಅನುಸರಿಸಿವೆ. ಈ ಯೋಜನೆ ಯಶಸ್ವಿಯಾದರೆ ಅದರ ಪರಿಣಾಮ ಅತ್ಯಂತ ದೊಡ್ಡದಾಗಿರುತ್ತದೆ. ಭಾರತವು ಕೇವಲ ಇಂಜಿನ್ಗಳನ್ನು ಆಮದು ಮಾಡುವ ಅವಶ್ಯಕತೆಯನ್ನು ಕಡಿಮೆ ಮಾಡುವುದಲ್ಲ, ತನ್ನ ಫೈಟರ್ ಫ್ಲೀಟ್ನ ಮೇಂಟೆನೆನ್ಸ್, ಸ್ಪೇರ್ ಪಾರ್ಟ್ಸ್, ಅಪ್ಗ್ರೇಡ್ಸ್ ಹಾಗೂ ಭವಿಷ್ಯದ ವಿಸ್ತರಣೆಯ ಮೇಲೂ ಸಂಪೂರ್ಣ ನಿಯಂತ್ರಣ ಪಡೆಯಬಹುದು. ಅದಕ್ಕಿಂತ ಮುಖ್ಯವಾಗಿ ಇದು ಭಾರತದಲ್ಲಿ ಏರೋ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಕೇಪಬಿಲಿಟಿ ಹಾಗೂ ಡಿಸೈನ್ ಎಕ್ಸ್ಪರ್ಟೈಸ್ ನಿರ್ಮಿಸಲು ಸಹಾಯ ಮಾಡುತ್ತದೆ. ಭವಿಷ್ಯದ ತೇಜಸ್ ವೇರಿಯಂಟ್ಗಳು ಘಾತಕ್ UCAV ಹಾಗೂ ಮುಂದಿನ ಪೀಳಿಗೆಯ ಫೈಟರ್ ಏರ್ಕ್ರಾಫ್ಟ್ಗಳ ಅಭಿವೃದ್ಧಿಗೆ ಇದೇ ಅಡಿಪಾಯವಾಗಬಹುದು. ಭಾರತದ ವೈಮಾನಿಕ ಕ್ಷೇತ್ರದ ಪ್ರಗತಿಯನ್ನು ನಾವು ಸಾಮಾನ್ಯವಾಗಿ ಏರ್ಕ್ರಾಫ್ಟ್ ಅಭಿವೃದ್ಧಿಯ ಮೂಲಕ ಅಳೆಯುತ್ತೇವೆ.
ಆದರೆ ಜಾಗತಿಕ ಇತಿಹಾಸ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಏರ್ಕ್ರಾಫ್ಟ್ ನಿರ್ಮಿಸುವುದಕ್ಕಿಂತ ಇಂಜಿನ್ ನಿರ್ಮಿಸುವುದು ಬಹಳ ಕಠಿಣ ಮತ್ತು ಇಂಜಿನ್ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ರಾಷ್ಟ್ರವನ್ನೇ ನಿಜವಾದ ಏರೋಸ್ಪೇಸ್ ಪವರ್ ಎಂದು ಪರಿಗಣಿಸಲಾಗುತ್ತದೆ. F404 ಇಂಜಿನ್ಗಳ ವಿಳಂಬವು ಮತ್ತೊಮ್ಮೆ ಇದೇ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಸ್ವದೇಶಿ ಏರ್ ಫ್ರೇಮ್ ಹೊಂದಿರುವುದಷ್ಟೇ ಸಾಕಾಗುವುದಿಲ್ಲ. ಒಮ್ಮೆ ವಿಫಲ ಯೋಜನೆ ಎಂದು ಪರಿಗಣಿಸಲ್ಪಟ್ಟಿದ್ದ ಕಾವೇರಿ ಇಂಜಿನ್ ಇಂದು ಭಾರತವನ್ನು ವಿದೇಶಿ ಅವಲಂಬನೆಯಿಂದ ಸಂಪೂರ್ಣ ಸ್ವಾವಲಂಬನೆಯತ್ತ ಕೊಂಡೊಯ್ಯುವ ಸೇತುವೆಯಾಗಿ ರೂಪುಗೊಳ್ಳುವ ಸಾಧ್ಯತೆಯನ್ನು ತೋರಿಸುತ್ತಿದೆ. 85 ಕಿಲೋನ್ಯೂಟನ್ ಗುರಿಯನ್ನು ತಕ್ಷಣವೇ ತಲುಪಲಿ ಅಥವಾ ಮುಂದಿನ ಸುಧಾರಣೆಗಳ ಮೂಲಕ ತಲುಪಲಿ, ಕಾವೇರಿ ಇಂಜಿನ್ ಪುನರುಜ್ಜೀವನವು ಭಾರತದ ರಕ್ಷಣಾ ವಿಮಾನಯಾನ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ತಿರುವಾಗಬಹುದು ಮತ್ತು ಅದು ಯಶಸ್ವಿಯಾದರೆ ಹಲವು ದಶಕಗಳಿಂದ ಭಾರತವನ್ನು ಕಾಡುತ್ತಿರುವ ಅತಿದೊಡ್ಡ ಡಿಫೆನ್ಸ್ ಏವಿಯೇಷನ್ ಸಮಸ್ಯೆಗೆ ಉತ್ತರ. ಒಮ್ಮೆ ವಿಫಲವಾಗಿದೆ ಎಂದು ಎಲ್ಲರೂ ಭಾವಿಸಿದ್ದ ಕಾವೇರಿ ಇಂಜಿನ್ ಈಗ ಧೂಳೆಬ್ಬಿಸಲು ಶುರು ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.